ಸರ್ಕಾರನೇ ಅನುಮತಿ ಕೊಟ್ಟರು ಅದು ಒಂದು ಪ್ರೊಫೆಷನಲ್ ಆಗಿ ನಾವು ಅದನ್ನು ತೊಗೊಂಡು ನಾವು ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೋದು ಅಂತ ಒಂದು ಅನುಮತಿ ಸಿಕ್ಕರೂ ಇವರಿಂದ ನಮಗೆ ನೆಮ್ಮದಿ ಇಲ್ಲ. ಅದು ಯಾರ ಮನೆ ಸವಾಸಕ್ಕೆ ಹೋಗಲ್ಲ, ಯಾರ ತಂಟೆಗೆ ಹೋಗಲ್ಲ. ನಾನು ಇವಾಗ ಬಂದಿದ್ದೀನಿ ಅಂದರೆ ಮುಂಚೆಲ್ಲ ಆಂಟಿ ನಿಮ್ಮ ವ್ಲಾಗ್ ಅಂದರೆ ನಂಗೆ ತುಂಬ ಇಷ್ಟ ಆಂಟಿ, ನನಗೆ ನಿಮ್ಮ ವ್ಲಾಗ್ಸು, ನಿಮ್ಮ ವೀಡಿಯೋಸು, ನಿಮ್ಮ ಆಶಾ ನನಗೆ ತುಂಬ ಇಷ್ಟ, ನಂಗೆ ತುಂಬ ಪ್ರೀತಿ, ನನ್ನ ತಂಗಿ ಥರ, ಹಾಗೆ ಹೇಗೆ ನಿನಗೆ ನಾನು ನಿಮ್ಮ ಅಪ್ಪನ ಗಂಟೆಯನ್ನು ಕಳ್ಕೊತಾ ಇದ್ದರೆ ದೇವ್ರನ್ನ ಬೇಡ್ಕೋ, ದೇವರೇ ನನ್ನ ಗಂಟು ಹೋಗ್ತೈತೆ, ಅವಳ ಅಕ್ಕನ ಮನೆಗೆ ಹೋಗಿ ಊಟ ಮಾಡ್ತಾ ಇದ್ದಾಳೆ, ಇಲ್ಲಿ ನನ್ನ ಗಂಟು ಸವಿತಾ ಇದೆ ಅಂತ ದೇವ್ರನ್ನ ಸರ್ಕಾರದಿಂದ ಪರ್ಮಿಷನ್ ಸಿಕ್ಕಿದೆ ಇವತ್ತು ವ್ಲಾಗ್ ಮಾಡೋರಿಗೆ. ಸೋಷಿಯಲ್ ಮೀಡಿಯಾದಲ್ಲಿ ಇರೋರಿಗೆ ಸರ್ಕಾರ ಹೆಣ್ಮಕ್ಳು ಸೀಕ್ರೆಟ್, ಹೆಣ್ಮಕ್ಳು ಏಜ್ ಹೇಳಂಗಿಲ್ಲ, ನಾನು ಕೂಡ ಹೇಳಲ್ಲ ಪರ್ಟಿಕ್ಯುಲರಾಗಿ ಅಂತ. ನನಗೆ ಸುಳು ಸಿಕ್ತು ಅಂದರೆ ನಾನು ಅವ್ರನ್ನ ಮತ್ತೆ ಆಡ್ಸೋದಕ್ಕೆ ಹೋಗೋದಿಲ್ಲ, ಆ ಜಾಗದಿಂದ ಆಚೆ ಬಂದ್ಬಿಡ್ತೀನಿ. ಆ ಥರ ಮಗಳಿಗಿಂತ ಚಿಕ್ಕವರು ದೊಡ್ಡವರು ಗೊತ್ತಿಲ್ಲ, ಅವರೊಂದು ಗೌರವವಾಗಿ ಹಾಕಿದ್ದಾರೆ. ಬಟ್ ಅದನ್ನು ನಾನು ಯಾವುದು ನೆಗೆಟಿವ್ ಆಗಿ ತಿಳ್ಕೊಳ್ಳೋದಕ್ಕೆ ಹೋಗಲ್ಲ. ಗೌರವ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ. ಇವಾಗ ಏನಪ್ಪ ಅಂತಂದರೆ ಒಂದೆರಡು ಬ್ಯಾಡ್ ಕಮೆಂಟ್ಸು ವ್ಲಾಗಿಗೆ ಬಂದಿದ್ವು ಯೂಟ್ಯೂಬಲ್ಲಿ. ನಾನು ಇವತ್ತು ರಿಪ್ಲೈ ಮಾಡಬೇಕು ಅನ್ನಿಸ್ತು, ಯಾಕಂದರೆ ಹೇಳ್ಕೊಂಡ್ರೆ ಬೆಟರ್ ಅನಿಸುತ್ತೆ. ಯಾಕಂದರೆ ಜನಗಳಿಗೂ ಗೊತ್ತಾಗಬೇಕು. ಯಾಕಂದರೆ ಎಲ್ಲ ಒಂದು ಕಮೆಂಟ್ಸ್ಗಳು ಎಲ್ಲ ಜನಗಳು ನೋಡಿರಲ್ಲ, ನಾನು ಪ್ರತಿಯೊಬ್ಬರು ವ್ಯೂವರ್ಸು ಅವತ್ತಿಂದ ಅವತ್ತು ಸ್ವಲ್ಪ ಹಿಂಗೆ ನೋಡಿರ್ತಾರೆ, ಮತ್ತು ಬೇರೆಯವಕ್ಕೆಲ್ಲ ಬಂದಿರುತ್ತಲ್ಲ ಆ ಒಂದು ಬ್ಯಾಡ್ ಕಮೆಂಟ್ಸ್ ನೋಡಿರಲ್ಲ, ಸುಮ್ಮನೆ ತಲೆ ಕೆಟ್ಟ ದಿನಸಿಗೆ ಹಾಕ್ತಾ ಇರ್ತಾರೆ. ಅಂತರ ಮಾತಿಗೆ ಕೆಲವರು ಬೆಲೆ ಕೊಟ್ಟು ಯಾವಾಗಲೂ ಒಂದ್ಸಲ ಅವ್ರು ಹಾಕಿರೋಂಥ ಕಮೆಂಟ್ನ ನೋಡಿಬಿಟ್ಟು ಇವ್ರು ಹಿಂಗೆ ಹಾಕಿದ್ದಾರೆ ನಾವು ಹಾಕೋಣ ಅಂತಾರೆ ಸುಮಾರು ಜನ ಇರ್ತಾರೆ. ಅದೇ ಥರ ಕಂಟಿನ್ಯೂ ಆಗ್ತಾನೆ ಹೋಗ್ತಾ ಇರುತ್ತೆ, ಒಬ್ಬರಿಂದ ಒಂದಿಬ್ಬರು, ಅವರಿಂದ ಒಂದಿಬ್ಬರು, ಇಬ್ಬರು ಹಿಂಗೆ ಬೆಳೀತಾ ಹೋಗುತ್ತೆ. ಅದಕ್ಕೆ ಅವರು ಎಷ್ಟು ತಲೆ ಕೆಟ್ಟಿರ್ತಾರೆ ಅಂತ ಹೇಳ್ಬಿಟ್ಟು ನಾನೊಂದು ಚಾನಲ್ ನೇಮ್ನ ಒಂದು ಹೇಳ್ತೀನಿ ನೋಡಿ. ಅವ್ರದ್ದೆಲ್ಲ ನೇಮ್ ಗೀಮ್ ಎಲ್ಲ ನೀಟಾಗಿ ಹಾಕೋದಿಲ್ಲ, ಯಾಕಂದರೆ ನಾವು ಅವ್ರ ಅಂತ ಕೆಟ್ಟು ಮನ್ಸಿರೋರಿಗೆ ನಾವು ಅವ್ರ ನೇಮ್ ಎಲ್ಲ ನಾನು ನಮ್ಮ ಚಾನಲಲ್ಲಿ ಹಾಕ್ಕೊಂಡ್ರೆ ಅವ್ರಿಗೂ ವ್ಯೂಸು, ಫಾಲೋವರ್ಸು, ಸಬ್ಸ್ಕ್ರೈಬರ್ಸ್ ಇವೆಲ್ಲ ಬರೋ ಚಾನ್ಸ್ ಇರುತ್ತೆ. ಕೆಟ್ಟ ಮನ್ಸಿರೋಂಥವ್ರನ್ನ ನಾವು ಯಾಕೆ ಸುಮ್ಮನೆ ಪ್ರಮೋಷನ್ ಮಾಡ್ಕೊಡ್ಬೇಕು ಅಲ್ವಾ? ಹಂಗೆ ಹಾಕ್ಬಿಟ್ಟು ನಾನು ಅವ್ರದ್ದು ನೇಮ್ ಪೂರ್ತಿ ಹಾಕೋದಿಲ್ಲ. ಯಾವಾಗಾದರೂ ಸಿಕ್ಕರೆ ನಿಮಗೆ ಆ ಗ್ರೀನ್ ಕಲರ್ ಡಿಪಿದು, ನೀವು ಸುಮಾರು ಇದ್ದಾವೆ, ಆ ಗ್ರೀನ್ ಕಲರ್ ಡಿಪಿದು ನೀವು ಕ್ಲಿಕ್ ಮಾಡಿ ನೋಡಿ. ಅದ್ರಾಗೊಂದು 100 ಕಮೆಂಟ್ಸ್ ಹಾಕಿರೋಂಥ ಒಂದು ವ್ಯಕ್ತಿ ಅದು. 100 ಕಮೆಂಟ್ಸಲ್ಲಿ ಅವಾಗೆಲ್ಲನೂ ಅಯ್ಯೋ ಮೇಡಮ್ ನೀವು ವ್ಲಾಗ್ ಹಾಕಿ ಆಂಟಿ, ವ್ಲಾಗ್ ಹಾಕಿ. ನಾವು ಅವ್ರು ಕೇಳೋ ಒಂದು ಮಾತು ಹೆಂಗಿರುತ್ತೆ ಅಂದರೆ, ಎಷ್ಟು ಪ್ರೀತಿಯಿಂದ ಮಾತಾಡ್ತಾರಲ್ಲಪ್ಪ ಅವಾಗ. ಅಯ್ಯೋ ಎಷ್ಟು ಪ್ರೀತಿಯಿಂದ, ನಾನು ಯಾರಿಗೂ ರಿಪ್ಲೈ ಮಾಡದಿರೋ ಅಂತೇಳು. ನನಗೆ ಅವಾಗ ಇಲ್ಲಿ 1-1.5 ವರ್ಷದಿಂದ ಅಂಥ ಒಂದು ಏನು ಇದಿರಲಿಲ್ಲ, ಅಷ್ಟೊಂದು ಕಮೆಂಟ್ಸ್ ಏನು ಬರ್ತಾ ಇರಲಿಲ್ಲ ಅವಾಗ ಯೂಟ್ಯೂಬಲ್ಲಿ. ಆವಾಗ ನಾನು ಅದೊಂದು ಕಮೆಂಟ್ಸು ನನಗೆ ಪ್ರತಿದಿನ ಒಂದು 4-5 ಬರ್ತಾಯಿತ್ತು. ಎಷ್ಟು ಚೆನ್ನಾಗಿ ಆಂಟಿ ಅಂತ ಪ್ರೀತಿಯಿಂದ ಕರೆದು ಕೇಳ್ತಾ ಇದ್ದಾರಲ್ಲ, ನನ್ನ ಮಗಳ ಏಜ್ನವ್ರು ಇರಬೇಕೋ ಏನೋ, ಅಥವಾ ನನ್ನ ಮಗಳ ಫ್ರೆಂಡ್ ಇರ್ಬೋದೋ ಏನೋ ಅಂತ ಹೇಳ್ಬಿಟ್ಟು ಅದಕ್ಕೆ ರಿಪ್ಲೈ ಮಾಡ್ತಿದ್ದೆ. 4 ಕಮೆಂಟ್ಸ್ ಒಂದೊಂದು ಬ್ಲಾಗಿಗಿತ್ತು ಅಂದರೆ ಆ 4 ಕಮೆಂಟ್ಸಿಗೂ ಪ್ರತಿಯೊಂದಕ್ಕೂ ರಿಪ್ಲೈ ಮಾಡ್ತಿದ್ದೆ ಪ್ರೀತಿಯಿಂದ. ಇವತ್ತಿನ ಕಾಲದಲ್ಲಿ ಯಾವ ಪ್ರೀತಿಗೆ ಗೀತಿಗೆ ಬೆಲೆ ಇಲ್ಲ. ಇವತ್ತೇನಿದ್ರು ಹೊಟ್ಟೆ ಗುರಿ ಅನ್ನೋದು ಮೇಲೆ ಎದ್ದು ಕುಣಿತಾ ಇರುತ್ತೆ ಲೈಫಲ್ಲಿ. ಇನ್ನೊಂದು ಅವ್ರ ದುಡಿಮೆ, ಅವ್ರ ಜೀವನ ಅವ್ರು ನೋಡ್ಕೊಂಡಿರ್ತಾರೆ ಎಲ್ಲರೂ ಕೂಡ. ನೀವು ಕೂಡ ಅಷ್ಟೇ, ಜಾಸ್ತಿ ಒಬ್ರಿಗೆ ಎಷ್ಟೇ ಆಗಲಿ ಹೇಳಿದ್ದೇ ಹೇಳ್ಕೊಂಡು ಕೂತ್ಕೊಳ್ತೀರಾ ಅಂದರೆ ನೀವು ಅಂದರೆ ಬ್ಯಾಡ್ ಕಮೆಂಟ್ ಹಾಕೋರು, ಅವರಿಗೆ ಮಾಡೋದಕ್ಕೆ ಕೆಲಸ ಇರೋದಿಲ್ಲ ಒಂದು. ಯಾಕಂದರೆ ಅದಕ್ಕೆ ರಿಪ್ಲೈ ಮಾಡಿದ್ದೀನಿ ಆಲ್ರೆಡಿ. ಎಷ್ಟೋ ವ್ಲಾಗ್ಸಲ್ಲಿ ಅಥವಾ ರೀಲ್ಸಲ್ಲಿ ನಾನು ಸುಮಾರು ಆ ಒಂದು ಕಮೆಂಟಿಗೆ ನಾನು ರಿಪ್ಲೈ ಮಾಡಿದ್ದೀನಿ. ನನ್ನ ಇಷ್ಟ, ನನ್ನ ದುಡ್ಡು, ನನ್ನ ಬಟ್ಟೆ, ನನ್ನ ಜೀವನ, ನನ್ನ ಹೊಟ್ಟೆಗೆ ಏನು ಸೇರ್ತದೆ ಅದನ್ನು ಹಾಕ್ಕೊತೀನಿ, ಹಂಗಂತ ಯಾರು ಬರೆಮೈಗೆ ಓಡಾಡೋದು ಸುಮಾರು ಸಲ ಹೇಳಿದ್ದೀನಿ. ಪ್ರತಿ ಸಲ ಹೇಳೋದಕ್ಕೆ ಯಾರು ತಯಾರಿರಲ್ಲ, ನನಗೂ ಕೂಡ ಹೇಳೋದಕ್ಕೆ ಇಷ್ಟ ಇಲ್ಲ. ಯಾಕಂದರೆ ಆಗ್ತಾಯಿದ್ದೀನಿ. ಯಾಕೆ ಅಂತಂದರೆ ಎಲ್ಲ ಒಂದು ಹಳೆ ವ್ಲಾಗ್ಸಿಗೆಲ್ಲನೂ ನೋಡಿರ್ತಾರೆ, ಅಲ್ಲೋಗ್ಬಿಟ್ಟು ಅದೇ ಥರ ವಿಚಿತ್ರ ಕಮೆಂಟ್ಸ್ಗಳನ್ನ ವಿಚಿತ್ರವಾಗಿ ಹಾಕೋದು, ಒಂದ್ಸಲ ಒಳ್ಳೇದು ಹಾಕೋದು, ಒಂದ್ಸಲ ಕೆಟ್ಟದಾಗೋದು, ಹಿಂಗೆಲ್ಲ ಹಾಕ್ತಾ ಇರ್ತಾರಲ್ವ. ಅಂಥರ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತ ಹೇಳ್ಬಿಟ್ಟು ಅಷ್ಟೇ. ಒಂದು ಕಮೆಂಟ್ ಏನಂತಂದರೆ 1-1.5 ವರ್ಷದಿಂದ ಬರೀ ಅದೊಂದೇ ಕಮೆಂಟು 4-5 ಬರ್ತಾಯಿತ್ತು. ಆಂಟಿ ಡೈಲಿ ವೀಡಿಯೋ ಹಾಕಿ, ನಿಮ್ಮ ವೀಡಿಯೋ ನನಗೆ ತುಂಬ ಇಷ್ಟ, ನಿಮ್ಮ ವ್ಲಾಗ್ ನಾನು ತುಂಬ ಚೆನ್ನಾಗೇ ಇಷ್ಟಪಡ್ತೀನಿ, ತುಂಬ ಲೈಕ್ ಮಾಡ್ತೀನಿ, ಅಥವಾ ನಿಮ್ಮ ವೀಡಿಯೋ ವ್ಲಾಗ್ಸ್ ಅಂದರೆ ನಾನು ತುಂಬ ಇಷ್ಟ ಅಂತೆಲ್ಲ ಹೇಳ್ತಾ ಇದ್ದಂಥ ವ್ಯಕ್ತಿಗೆ ನಾನು ತುಂಬ ಪ್ರತಿಯೊಂದಕ್ಕೂ ಎಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದೀನಿ. ಏನು ಅವ್ರ ಹತ್ರ ನನಗೂ ಅವ್ರಿಗೂ ಏನೂ ಇಲ್ಲ ಅಂಥದ್ದು. ಆದರೆ ಇವಾಗ ಒಂದು ವೀಡಿಯೋ ಒಂದು ಏನು ಬಂದಿದೆಯಲ್ಲ ಕಮೆಂಟ್ಸು, ಅದನ್ನು ಹಾಕ್ತೀನಿ ನೋಡಿ ಕಮೆಂಟ್ಸ್ ಏನು ಅಂತ. ಅದೆಷ್ಟು ಮೆಂಟ್ಲು ಹಿಡಿದು ತಲೆ ಕೆಟ್ಟು ಹಾಕ್ತಾರೆ ಅಂದರೆ ಅದರಲ್ಲೇ ಗೊತ್ತಾಗುತ್ತೆ ಹೊಟ್ಟೆ ಊರಿ. ಎಲ್ಲ ಪ್ರಪಂಚ ನಾನು ಒಬ್ಬಳೇ ನಾನು ಮಾಡ್ರನ್ ಆಗಿದ್ದೀನಿ ಅಂತ ಅಲ್ಲ, ನಾನು ಯಾವ ಸೀಮೆ ಮಾಡ್ರನ್ ಅಂತ ನನಗೂ ಮಾಡ್ರನ್ ಡ್ರೆಸ್ ಹಾಕ್ಕೊಂತೀನಿ ಅಂತ ನನಗೂ ಗೊತ್ತಿಲ್ಲ. ನಾರ್ಮಲಾಗಿ ಎಲ್ಲರೂ ಒಬ್ರು ನೋಡೇ ನಾವು ಹಾಕ್ಕೊಂತಿರೋದು, ಒಬ್ರು ಮಾಡೋದು ನೋಡೇ ನಾನು ಮಾಡ್ತಾ ಇರೋಂಥದ್ದು. ಸ್ಪೆಷಲಾಗಿ ನಾನೇನು ಯಾವುದೇ ಒಂದು ಕ್ರಿಯೇಟ್ ಮಾಡಿಬಿಟ್ಟು ನಿಮ್ಮ ಮುಂದೆ ನೋಡಿ ನಿಮ್ಗೆ ಇಷ್ಟನೇ ಇಲ್ಲ ಅಂತ ನಾನು ಯಾವುದನ್ನು ಕೇಳ್ತಾ ಇಲ್ಲ. ಅಥವಾ ಹೊಸ್ದಾಗೇನೋ ಒಂದು ಬಟ್ಟೆ ತಯಾರಿಸ್ಬಿಟ್ಟು ನಾನು ಹಾಕ್ಕೊಂಡ್ಬಿಟ್ಟು ನೋಡಿ ನೀವು ಈ ಥರದ್ದು ಹಾಕ್ಕೊತೀರ ಅಂತ ನಾನೇನು ಹೇಳ್ತಾ ಇಲ್ಲ. 4 ಜನ ಹಾಕೋದನ್ನೇ ನಾನು ಹಾಕ್ತಾಯಿದ್ದೀನಿ, 4 ಜನ ಬ್ಲಾಗ್ ಮಾಡೋದನ್ನೇ ನಾನು ಮಾಡ್ತಾಯಿದ್ದೀನಿ, 4 ಜನ ತಿನ್ನೋದನ್ನೇ ನಾನು ತಿಂತಾಯಿದ್ದೀನಿ, 4 ಜನ ಮಾಡೋ ಕೆಲಸನೇ ನಾನು ಮಾಡ್ತಾ ಇರೋಂಥದ್ದು. 4 ಜನ ಹಿಂಗೆ ಬದುಕಿದ್ದಾರೆ, ಅದೇ ಥರನೇ ಬದುಕಿರೋಂಥದ್ದು. ನಮಗೂ ಅಪ್ಪ ಅಮ್ಮ ಸಂಸ್ಕಾರ, ಬುದ್ಧಿ, ಜ್ಞಾನ, ಸಂಸ್ಕೃತಿ, ಸಹನೆ,
ಕರುಣೆ, ಅನುಕಂಪ ಎಲ್ಲದನ್ನು ಹೇಳ್ಕೊಟ್ಟಿದ್ದಾರೆ. ಹಂಗೆ ನೋಡಿದರೆ ಅದ್ರ ಬಗ್ಗೆ ಹೇಳಿದ್ರೆ ತುಂಬಾ ಇರುತ್ತೆ. ಈ ಬ್ಯಾಡ್ ಕಮೆಂಟ್ಸಿಂದ ಎಷ್ಟು ಮನಸ್ಸಿಗೆ ನೋವಾಗುತ್ತೆ ಅಂದರೆ, ಈಗ ಕಮೆಂಟ್ಸ್ನ ಹೇಳ್ತೀನಿ ನೋಡಿ. ಯಾರೋ ಒಬ್ಬರು ಹಾಕಿದ್ದಾರೆ ಏನಂತಂದರೆ, ಎಷ್ಟು ಏಜ್ ಆಗಿದ್ದರೂ ಎಷ್ಟು ಆ್ಯಕ್ಟಿವ್ ಆಗಿ ಇರ್ತೀರಾ ಅಮ್ಮ ನೀವು ಅಂತ ಹಾಕಿದ್ದಾರೆ. ಅವರು ನನ್ನ ಮಗಳಿಗಿಂತ ಚಿಕ್ಕವರು ದೊಡ್ಡವರು ಗೊತ್ತಿಲ್ಲ. ಅವರೊಂದು ಗೌರವವಾಗಿ ಹಾಕಿದ್ದಾರೆ. ಬಟ್ ಅದನ್ನು ನಾನು ಯಾವತ್ತೂ ನೆಗೆಟಿವ್ ಆಗಿ ತಿಳ್ಕೊಳ್ಳೋದಕ್ಕೆ ಹೋಗಲ್ಲ. ಗೌರವವಾಗಿ ಹೇಳಿದ ಮೇಲೆ ಹೌದಾ ಅಂತ ಒಂದು ಓಕೆ ಅನ್ನೋ ಒಂದು ಲೆವೆಲಿಗೆ ಒಂದಿರುತ್ತೆ ಯಾರ್ದಾಗಲಿ ಮನೋಭಾವನೆ. ಅದು ನಾನು ಓಕೆ ಅಂತ ಸುಮ್ಮನೆ ಆದೆ. ಅದಕ್ಕೆ ಇವ್ರು ರಿಪ್ಲೈ ಏನು ಮಾಡಿದ್ದಾರೆ ಅಂತಂದರೆ, ಇನ್ನೊಬ್ರು ಯಾರೋ ಬೇರೆ ರಿಪ್ಲೈ ಮಾಡಿದ್ದಾರೆ. ಹೌದು 85 ವರ್ಷ ಇಯರ್ಸ್ ಆಗಿದೆಯಲ್ಲ, ಅಂದರೆ 85 ಇಯರ್ಸ್ ಆದ್ರೂ ಆ್ಯಕ್ಟಿವ್ ಆಗಿರೋಕ್ಕೆ ಖುಷಿಯಾಗುತ್ತೆ. ಎಷ್ಟು ಹೊಟ್ಟೆ ಕಿಚ್ಚು. ನನಗೆ 85 ವರ್ಷ ವಯಸ್ಸಂತೆ. ಅವಳು ಅಂದರೆ ಸ್ವಾತಿ ಸಚಿನ್ ಗೌಡ ಅಂತ ಅವಳು ಹಾಕಿತ್ತು ನನ್ನ ಮಡೆ. ಏನಂತ ಹಾಕಿದ್ದಾಳೆ ಅಂತಂದರೆ, ಅವಳೇನಂತ ಹಾಕಿದ್ದಾಳೆ ಅಂದರೆ, ಹೌದು 85 ಇಯರ್ಸ್ ಆದ್ರೂ ಆ್ಯಕ್ಟಿವ್ ಆಗಿರೋದಕ್ಕೆ ಖುಷಿ ಆಗುತ್ತೆ ನೋಡಿದರೆ. ಅಲ್ಲ, ಇವಳು ನನ್ನ ಎತ್ತಿದ್ಲ ಅಂತ ಅಷ್ಟು ಕರೆಕ್ಟಾಗಿ ಅವಳು ಹೇಳ್ತಾಳಲ್ವಾ. ಅವಳೇ ನಾನು ಎತ್ತಿದ್ಲ ನನಗೆ 85 ವರ್ಷ ಅಂತ ಹೇಳೋದಕ್ಕೆ. ಜಸ್ಟ್ ನನಗೆ 40 ಮುಟ್ಟೆ ಇಲ್ಲ, ಅದಕ್ಕೆ ಡಬಲ್ ತ್ರಿಬಲ್ ಹೇಳಕ್ಕೆ ಹೋಗ್ತದೆ. ಮೋಸ್ಟ್ಲಿ ಅವಳಿಗೆ ಇರ್ಬೋದು, ಅಷ್ಟು ಏಜ್ ಆಗಿರ್ಬೋದು. ಹೊಟ್ಟೆ ಊರಿಂದನೇ ಬ್ಯಾಡ್ ಕಮೆಂಟ್ಸು, ಬ್ಯಾಡ್ ಜನ ಎಲ್ಲ ಹೆಂಗೆ ಕ್ರಿಯೇಟ್ ಆಗ್ತಾರೆ. ಅದು ಹೊಟ್ಟೆ ಉರಿ ಅನ್ನೋದನ್ನು ಗೊತ್ತಾಗ್ಬಿಡುತ್ತೆ. ಹೊಟ್ಟೆ ಉರಿ ಅನ್ನೋದು ಅಲ್ಲೇ ಗೊತ್ತಾಗ್ಬಿಡುತ್ತೆ. ಅವ್ರು ಯಾವಾಗ ನೆಗೆಟಿವ್ ಆಗಿ ಹೊಟ್ಟೆ ಮೂಗು ಮುಷ್ಟಿ ತಿರುಗಿದ್ರೇ ಅದು ಹೊಟ್ಟೆ ಉರಿ ಅಂತಲೇ ಗೊತ್ತಾಗುತ್ತೆ. ಅಂಥದ್ರಲ್ಲಿ ಇವರು ಈ ಥರ ಹಾಕಿದ್ರೆ ಅಂದರೆ ಅದೇ ಅಲ್ವಾ. ನೀವು ಹೇಳಿ, ನನಗೆ 85 ವರ್ಷ ವಯಸ್ಸಾಗಿದೆಯಾ ಆಗಿದೆಯಾ ಅಥವಾ ಇವಳು ಹಾಕಿದ್ದಾಳಲ್ಲ ಸ್ವಾತಿ ಅನ್ನೋಳು, ಅವಳು ನಾನು ಎತ್ತಿದ್ದಾಳ. ಅವಳಿಗೆ ಪರ್ಟಿಕ್ಯುಲರಾಗಿ ಅವಳಿಗೆ ನಾನು ಹುಟ್ಟರ ದಿನದಿಂದ ಇವತ್ತವರೆಗೂ ಎಷ್ಟಾಗಿದೆ ಏಜು ಅನ್ನೋದಕ್ಕೆ. ಅದೆಲ್ಲ ಹೆಣ್ಮಕ್ಳು ಸೀಕ್ರೆಟ್. ಹೆಣ್ಮಕ್ಳು ಏಜ್ ಹೇಳಂಗಿಲ್ಲ, ನಾನು ಕೂಡ ಹೇಳಲ್ಲ ಪರ್ಟಿಕ್ಯುಲರಾಗಿ. ಅದನ್ನು ನೋಡಿರೋರು ಅವ್ರ ಬಾಡಿ ಏನು ಮೇಂಟೈನ್ ಮಾಡಿರ್ತಾರಲ್ಲ ಅದನ್ನ ನೋಡಿ ಆಶ್ಚರ್ಯ ಪಡ್ಕೊಂಡು ಖುಷಿ ಪಡ್ಬೇಕು ಅಷ್ಟೇ. ನೋಡಿ ಖುಷಿ, ಅವ್ರು ಹೆಂಗಿದ್ದಾರೆ, ಎಷ್ಟು ಚೆನ್ನಾಗಿ ಬಾಡಿ ಮೇಂಟೈನ್ ಮಾಡಿದ್ದಾರೆ, ನಾವು ಕೂಡ ಹಂಗೆ ಮಾಡಬೇಕು, ಹೆಲ್ದಿ ಫುಡ್ ತಿನ್ನಬೇಕು, ಜಾಸ್ತಿ ಫ್ಯಾಟ್ ಬೆಳೆಸ್ಕೋಬಾರ್ದು, ಈ ಥರದೊಂದು ಏನಾದರೂ ಒಂದು ಟಿಪ್ಸ್ಗಳು ಹಂಗೇನೆ ನೋಡೇ ಕಲ್ತ್ಕೊಂಡ್ಬಿಡ್ಬೋದು. ಅವ್ರನ್ನೇನು ಹೇಳೋದೇನು, ಅವ್ರು ನೋಡಿ ಅವ್ರ ಬಾಯಿಂದ ತಿಳ್ಕೊಬೇಕು ಅನ್ನೋಂಥದ್ದೇನಿಲ್ಲ. ಆದರೆ ಇವರು ಏನಂತ ಹೇಳ್ತಿದ್ದಾಳೆ ಅಂದರೆ, ಅವಳು ನನಗೆ 85 ವರ್ಷ ವಯಸ್ಸಾಗಿದೆ. ನೀವೇ ತಿಳ್ಕೊಳ್ಳಿ ಈ ಥರ ಬ್ಯಾಡ್ ಕಮೆಂಟ್ ಹೆಂಗೆ ಅಂತೇಳಿ. ಅದಕ್ಕೆ ಇದು ಒಂದು ವಿಜಯ್ ತಂಗಿ ಅನ್ನೋದು ಇದೆಯಲ್ಲ, ಮುದುಕಿ ಅಂತ ಹಾಕಿರೋಂಥದ್ದು. ಹೌದು, ಒಟ್ಟು ಅವೆಲ್ಲ ಅವಕ್ಕೆ ಹೆಂಗೆ ಹೇಳಿದೆ ಹೆಂಗೆ ಅಂತ ನಾನು ಹೇಳೋಕ್ಕಲ್ಲ. ಮುದುಕಿ ಅಂತ ಅದಕ್ಕೆ ರಿಪ್ಲೈ ಮಾಡೋಂಥದ್ದು. ಇನ್ನೂ ಒಂದಕ್ಕೂ ರಿಪ್ಲೈ ಮಾಡಿದ್ದೆ, ಆ ಒಂದು ವಿಜಯ್ ತಂಗಿ ಅನ್ನೋಂಥ ಒಂದು ನೇಮ್ ಹಾಕ್ತೀನಿ ನೋಡಿ. ಇದು ಗ್ರೀನ್ ಕಲರ್ DP ಇದೆಯಲ್ಲ, ಒಂದ್ಸಲ ಒಳ್ಳೇದು ಒಂದ್ಸಲ ಕೆಟ್ಟದ್ದು, ಒಂದ್ಸಲ ಒಳ್ಳೇದು ಒಂದ್ಸಲ ಕೆಟ್ಟದ್ದು ಆಗ್ತಾ ಇರೋಂಥದ್ದು. ಮುಂಚೆ ಇವಾಗ ಜಾಸ್ತಿ ಕೆಟ್ಟದಾಗ್ತಾ ಇರೋಂಥದ್ದು. ಬರೀ ಕೆಟ್ಟದಾಗಿ ಪದಗಳ ಬಳಕೆ ಮಾಡೋಂಥದ್ದು. ಅಥವಾ ಕೆಟ್ಟದಾಗಿ ಯಾರೋ ಕಮೆಂಟ್ ಹಾಕಿದ್ರೆ ಅದಕ್ಕೆ ಬಂದು ಲೈಕ್ ಕೊಡೋದು, ಸರಿಯಾಗಿಳಿದ್ರಿ ನೀವು ಆ ಥರ ಹೇಳೋಂಥದ್ದು. ಈ ವಿಜಯ್ ತಂಗಿ ಅನ್ನೋಂಥದ್ದು 4 ಒಂದು ದಿನಕ್ಕೆ 4 ಆಗ್ತಿದ್ದಂಥ ಕಮೆಂಟ್. ಈ ಒಂದು ಇಲ್ಲಿ ಹಾಕಿದ್ದೀನಿ ನೋಡಿ, ಅದು ಅಕೌಂಟಿಂದ ಬರ್ತಿದ್ದು. ಅದನ್ನು ನೀವು ಕ್ಲಿಕ್ ಮಾಡಿ ನೋಡಿ, ಮತ್ತೂ ಬರ್ಬೋದು ಈ ಒಂದು ಅಕೌಂಟಿಗೆ. ಅದ್ರ ಕಮೆಂಟ್ ಬಂದರೆ ಕ್ಲಿಕ್ ಮಾಡಿ ನೋಡಿ ನೀವೇನೆ. ಅದರಿಂದ ಎಷ್ಟು 100-150 ಮೇಲೇನೇ ಇದ್ದಾವೆ, 100 ಮೇಲಂತೂ ಇದ್ದಾವೆ ಕಮೆಂಟ್ಸು. ಅವಾಗೆಲ್ಲ ಹಂಗೆ ಆಗ್ತಿದ್ದಂಥದ್ದು, ಇವಾಗ ಹೊಟ್ಟೆ ಊರಿಗೆ ಈ ಥರ ಆಗ್ತಾ ಇರೋಂಥದ್ದು ಆಯಿತಾ. ಅದೇ ಒಂದು ಇನ್ನೊಂದು ಹಾಕಿರೋಂಥದ್ದೇನೋ, ಹಾಯ್ ಮುದುಕಿ ಗಂಡ ಸತ್ತು ಮುದುಕಿ ಅಂತೆ. ನನ್ನ ಗಂಡನ ಸತ್ತೋಗ್ಲಿ, ಗಂಡನ ಇಲ್ದಾಗನ ಆಗಲಿ, ಗಂಡ ಬಿಟ್ಟನ ಹೋಗ್ಲಿ, ನಿಮಗೆ ಯಾಕೆ. ಗಂಡ ಸುದ್ದಿ ತಗೊಂಡು ಹಾಯ್ ಮುದುಕಿ ಗಂಡ ಸುತ್ತ ಮುದುಕಿ. ಇವಾಗ ಮುಂಚೆಲ್ಲ ಆಂಟಿ ನಿಮ್ಮ ವ್ಲಾಗ್ ಅಂದರೆ ನಂಗೆ ತುಂಬ ಇಷ್ಟ ಆಂಟಿ, ನನಗೆ ನಿಮ್ಮ ವ್ಲಾಗ್ಸು, ನಿಮ್ಮ ವೀಡಿಯೋಸು, ನಿಮ್ಮ ಆಶಾ ನನಗೆ ತುಂಬ ಇಷ್ಟ, ನಂಗೆ ತುಂಬ ಪ್ರೀತಿ, ನನ್ನ ತಂಗಿ ಥರ ಹಾಗೆ ಹೇಗೆ ಅಂತೆಲ್ಲ ಕಮೆಂಟ್ ಬರ್ತಿದ್ದಂಥ ಅಕೌಂಟಿಂದ ಇವಾಗ ಈ ಥರ. ಅಂದರೆ ಎಷ್ಟು ತಲೆ ಕೆಟ್ಟಿರ್ತಾರೆ ಜನಗಳು. ಆ ತಲೆ ಕೆಟ್ಟರೆ ಮೋಸ್ಟ್ಲಿ ಕಮೆಂಟ್ಗಳು, ಕೆಟ್ಟ ಕಮೆಂಟ್ ಹಾಕೋದೇ ತಲೆ ಕೆಟ್ಟವ್ರೇನೋ ಅನ್ನೋ ಒಂದು ಭಾವನೆ ಬರ್ತಾ ಇದೆ. ಏನಾದರೂ ಒಂದು ಹೇಳಿದರೆ ಅರ್ಥಗರ್ಭಿತವಾಗಿರಬೇಕು, ಗೌರವವಾಗಿರಬೇಕು, ಅದು ನಾವು ತಗೊಳ್ಳೋ ಥರ ಇರಬೇಕು. ಅದು ನನ್ನಲ್ಲಿ ಏನು ಫಾಲ್ಟೇ ಇಲ್ದಿರೋಂಥದ್ದು. ಮತ್ತು ತಿರ್ಗೋದ್ರಲ್ಲಿ ಪದೇ ಅದೇ ಬರ್ತಾ ಇರೋಂಥದ್ದು. ಅದು ಉದ್ದೇಶವಾಗಿ ಯಾವ ಬೇಕು ಅಂತ ಮಾಡ್ತಾ ಇರ್ತವೆ. 1000 ಕಮೆಂಟ್ ಹಾಕ್ಬಿಟ್ಟು ಅವಳ ಯೋನ್ಸನ ಎಲ್ಲ ಬ್ಯಾಡ್ ಕಮೆಂಟ್ ಹಾಕ್ತಾ ಇದ್ದಾರೆ ನೋಡಿ. ಆದರೂ ಕೂಡ ಇವಳಿಗೆ ನನಗೆ ಯಾರೂ ಶತ್ರುಗಳಿಲ್ಲ. ನಾನು ಹೊಸ್ದಾಗಿ ನೀವಾಗಿ ಹೊಸ್ದಾಗಿ ನಾನು ಮಾತಾಡ್ಸೋಂಥವ್ರು ಎಷ್ಟು ಪ್ರೀತಿ, ಎಷ್ಟು ಗೌರವ, ಎಷ್ಟು ಸಹನೆಯಿಂದ, ಎಷ್ಟು ಪ್ರೀತಿಯಿಂದ, ಎಷ್ಟು ಚೆನ್ನಾಗಿ ಅಕ್ರೆಯಿಂದ ಮಾತಾಡಿಸ್ತಾರೆ ಗೊತ್ತಾ. ಅದೇ ನೆಕ್ಸ್ಟ್ ಏನಾಗ್ಬೋದು ಅಂತಂದರೆ, ನೆಕ್ಸ್ಟ್ ಏನೋ ಯಾವ ಕಿಡಿಗೇಡಿಗಳು ಇರೋದ್ರಿಂದ, ಕಿಡಿಗೇಡಿಗಳ ಸಹವಾಸನ ಏನಾದರೂ ಮಾತುಕತೆ ಏನೋ ನನಗೆ ಗೊತ್ತಿಲ್ಲ ಅದೇನು ಅಂತ. ನನ್ನ ಬೌಂಡ್ರಿ ಒಳಗೆ ನಾನು ಇದ್ದೀನಿ. ನನ್ನ ಒಂದು ಲೈಫು ಹೊಸ್ದಾಗಿ ಕ್ರಿಯೇಟ್ ಮಾಡ್ಕೊಂಡಿರೋದ್ರಿಂದ, ಹೊಸ ಲೈಫು ನಾನು ಸ್ಟಾರ್ಟ್ ಮಾಡಿರೋದ್ರಿಂದ, ನಾನು ನನ್ನ ಮಗಳು ಅಷ್ಟೇ ನನ್ನ ಲೈಫಲ್ಲಿ ನಾವು ಒಂದು ಬ್ಲಾಗ್ಸು ರೀಲ್ಸ್ ಮಾಡ್ಕೊಂಡು ಖುಷಿಯಾಗಿದ್ದೀವಿ. ನಾವು ಯಾರ ಮನೆ ಸಹವಾಸಕ್ಕೆ ಹೋಗಲ್ಲ, ಯಾರ ತಂಟೆಗೆ ಹೋಗಲ್ಲ. ನಾನು ಇವಾಗ ಬಂದಿದ್ದೀನಿ ಅಂದರೆ ಅಕ್ಕನ ಮನೆಗೆ ಬಂದಿದ್ದೀನಿ.
ಅದು ಸ್ವಂತ ರಿಲೇಷನ್ ಆಗಿರೋದ್ರಿಂದ ಅಕ್ಕನ ಮನೆಗೆ ಅಂತ ಬಂದಿದ್ದೀನಿ. ಅದು ಬಿಟ್ಟರೆ ನಾನಾದರೂ ಅಕ್ಕಪಕ್ಕದ ಮನೆಗೆ ಹೋಗೋದಿಲ್ಲ. ಮಾತಾಡ್ಸಿರೋ ಒಂದು ಕತೆ ಮಾತು ಬರುತ್ತೆ ಅಂತ ನನಗೆ ಸುಳು ಸಿಕ್ತು ಅಂದರೆ ನಾನು ಅವ್ರನ್ನ ಮತ್ತೆ ಆಡ್ಸೋದಕ್ಕೆ ಹೋಗೋದಿಲ್ಲ. ಆ ಜಾಗದಿಂದ ಆಚೆ ಬಂದುಬಿಡ್ತೀನಿ. ಆ ಥರ ನನ್ನ ಒಂದು ಕ್ಯಾರೆಕ್ಟರು, ಆ ಥರ ಒಂದು ನನ್ನ ಒಂದು ಬುದ್ಧಿ. ಅದು ಬಿಟ್ಟು ನಾನು ಯಾರು ಸವಸಕ್ಕೆ ಹೋಗೋದಿಲ್ಲ ಅಂದಾಗ ನನ್ನಲ್ಲಿ ಫಾಲ್ಟೇ ಹೆಂಗೆ ಬರುತ್ತೆ ಗೊತ್ತಿಲ್ಲ. ಇನ್ನು ಬೇರೆ ಅನದರ್ ವ್ಲಾಗರ್ಸ್ನ ಕರ್ಕೊಂಡು ನಾನು ಮಾತಾಡೂ ಇಲ್ಲ ಅಥವಾ ರೀಲ್ಸೂ ಮಾಡಿದರೆ ನಾನು ನನ್ನ ಮಗಳಷ್ಟೇ. ಅದರಲ್ಲಿ ನಾನು ಅಂಥ ತಪ್ಪು ಅನ್ನೋಂಥದ್ದೇನಿಲ್ಲ. ನನ್ನ ಖುಷಿಗೆ ನಾನು ವ್ಲಾಗ್ ಮಾಡೋದು ತಪ್ಪ ಅಥವಾ ನನ್ನ ಖುಷಿಗೆ ನಾನು ರೀಲ್ಸ್ ಮಾಡೋದು ತಪ್ಪ? ಯಾಕೆ ನಮಗೆ ಖುಷಿ ಅನ್ನೋದೇ ಆಗಬಾರ್ದಾ? ನೀವು ನೋಡ್ತಿರಲ್ಲ, ನಿಮ್ಮ ಖುಷಿಗೆ ತಾನೇ ವ್ಲಾಗ್ ನೋಡೋದು, ಬ್ಯಾಡ್ ಕಮೆಂಟ್ಸ್ ಹಾಕೋರಿಗೆ ಹೇಳ್ತಿರೋದು, ಓಕೆನಾ? ಈಗ ನಿಮ್ಮ ಖುಷಿಗಂತಾನೆ ತಾನೇ ಯೂಟ್ಯೂಬ್ ಆನ್ ಮಾಡಿರ್ತೀರ. ಹಂಗಾರೆ ನಿನಗೇನು ಮಾಡೋಕ್ಕೆ ಕೆಲಸ ಇಲ್ಲ ಅಂತಲೂ ಬರುತ್ತೆ ಕೆಲವೊಂದು ಇನ್ಸ್ಟಾಗ್ರಾಮಲ್ಲಿ. ಅದನ್ನ ಸ್ಕ್ರೀನ್ಶಾಟ್ ತೊಗೊಂಡಿಲ್ಲ. ನನಗೇನು ಮಾಡೋಕ್ಕೆ ಕೆಲಸ ಇಲ್ಲ, ಇದೇನೇ ಕೆಲಸ, ಇದರಿಂದ ಉದ್ಯೋಗ ಅಥವಾ ಒಂದು ಮನಸ್ಸಿಗೆ ನೆಮ್ಮದಿ ಖುಷಿನದು ಸಿಗುತ್ತೆ. ಅದಕ್ಕೆ ನಾನು ಮಾಡ್ತಾಯಿದ್ದೀನಿ. ನೀವು ಕೂಡ ಬ್ಲಾಗ್ ಕ್ಲಿಕ್ ಮಾಡಿ ಕಮೆಂಟ್ ಹಾಕಿದ್ದೀರಾ ಅಂತಂದಾಗ, ಅದನ್ನು ನೀವು ನೋಡಿದ್ದೀರಾ ಅಂತಂದಾಗ, ಅದನ್ನು ನಿಮಗೆ ಖುಷಿ ಕೊಟ್ಟಿರೋದಕ್ಕೆ ತಾನೇ ನೋಡಿರ್ತೀರ, ಅಥವಾ ಕೆಲಸ ಇಲ್ಲ ಅಂತಲೂ ಅನ್ಕೋಬೋದು. ನಾವು ಆ ಥರ ಎಲ್ಲ ನಾವು ನೆಗೆಟಿವ್ ಆಗಿ ಮಾತಾಡೋದಿಲ್ವಲ್ಲ. ಏನೂ ತಪ್ಪಿಲ್ದಿದ್ರೂ ಬಂದು ನೆಗೆಟಿವ್ ಆಗಿ ಮಾತಾಡಿ ಒಬ್ಬರನ್ನ ಕುಗ್ಸೋದಂತೂ ಸಾಧ್ಯ ಇಲ್ಲ. ಅವ್ರ ಪಾಡಿಗೆ ಅವ್ರ ಜೀವನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇದು ಒಂದು ಕಾರ್ಯ. ಇನ್ನೊಂದು ಗೊತ್ತಾ ನಿಮಗೆ, ಸರ್ಕಾರದಿಂದ ಪರ್ಮಿಷನ್ ಸಿಕ್ಕಿದೆ ವ್ಲಾಗ್ ಮಾಡೋರಿಗೆ ಅಂತೇಳಿ, ಆಯಿತಾ? ನೀವು ನೋಡಿದರೆ ನೀನು ಯಾಕೆ ವ್ಲಾಗ್ ಮಾಡ್ತೀಯ, ವ್ಲಾಗ್ ಮಾಡಬೇಡ, ಮಣ್ಣು ಹೊರಗೆ ಹೋಗು. ನೀವು ಮಣ್ಣು ಹೊರಗೆ ಹೋಗೋರು ನೀವೇ ಹೋಗ್ಬೋದಲ್ವಾ? ಅದನ್ನು ನೀವು ಮಾಡ್ಕೋಬೇಕು. ನಿಮ್ಮ ಹೊಟ್ಟೆಗೆ ಏನು ಬೇಕು ಅದನ್ನು ನೀವೇ ತಿಂತೀರ. ನಾನು ಹೇಳ್ತೀನಿ ಇವತ್ತು ಚಿತ್ರಾನ್ನ ತಿಂತೀನಿ, ಇವತ್ತು ಉಪ್ಪಿಡ್ತೀನಿ, ಇವತ್ತು ಅರ್ಧ ತಿಂತೀನಿ ಹೇಳಲ್ಲ. ನನಗೇನು ಬೇಕು ಅದನ್ನು ನಾನು ಮಾಡ್ಕೊತೀನಿ, ನಿಮಗೇನು ಬೇಕು ಅದನ್ನು ನೀವು ಮಾಡ್ಕೊತೀರ. ನಾನು ಹೇಳಿದ್ದೀನಿ ಇವತ್ತು ನಿಮ್ಮ ಸಂಸಾರ ನಡೀತಿರೋದು ನನ್ನಿಂದನ. ನಾನು ಹೇಳ್ಕೊಟ್ಟೇನ, ನೀ ಈ ಕೆಲಸ ಮಾಡು, ಈ ಕೆಲಸ ಬಿಡು, ನೀನು ಹೆಂಡತಿ ಮಕ್ಳಿಗೆ ಇದು ತಂದ್ಕೊಡು, ನಿನ್ನ ಗಂಡಂಗೆ ಇದು ತಂದ್ಕೊಡು, ನಿನ್ನ ಮಕ್ಳಿಗೆ ಈ ಥರ ಎಜುಕೇಷನ್ ಕೊಡಿಸು ಅಂತ ನಾನು ಏನಾದರೂ ಹೇಳಿರೋದಕ್ಕೆ ನೀವು ಮಾಡ್ತಾಯಿದ್ದೀರಾ. ನಾನು ಒಂದು ಸಜೆಷನ್ ಕೊಡ್ಬೋದು, ಒಂದು ಪಕ್ಷಕ್ಕೆ ಯಾವುದಾದ್ರೂ ಒಂದು ಸಜೆಷನ್ ಕೊಡ್ಬೋದು, ಎಸ್ ಆರ್ ನೋ, ಅಥವಾ 2 ಚಾಯ್ಸ್ ಇರುತ್ತೆ. ಅದರಲ್ಲಿ ಇದು ಒಳ್ಳೆಯದು, ಇದು ಈ ಥರ ಇದೆ, ನಿಮ್ಗೆ ಇದರಲ್ಲಿ ಆಯ್ಕೆ ಮಾಡ್ಕೊಳ್ಳಿ. ಅದು ಆಯ್ಕೆನೂ ಕೂಡ ನಿಮ್ಮದೇ ಆಗಿರುತ್ತೆ. ಒಂದು ಕಡೆ ಇವಾಗ ನಿಮ್ಗೆ ಕೆಲವ್ರಿಗೆ ಗೊತ್ತಿತ್ತು, ಕೆಲವ್ರಿಗೆ ಗೊತ್ತಿರಲಿಲ್ಲ ಅನಿಸುತ್ತೆ. ಸರ್ಕಾರದಿಂದ ಪರ್ಮಿಷನ್ ಸಿಕ್ಕಿದೆ ಇವತ್ತು ಬ್ಲಾಗ್ ಮಾಡೋರಿಗೆ. ಸೋಷಿಯಲ್ ಮೀಡಿಯಾದಲ್ಲಿ ಇರೋರಿಗೆ ಸರ್ಕಾರದಿಂದ ಪರ್ಮಿಷನ್ನೇ ಸಿಕ್ಕಿದೆ. ನಿಮ್ಮ ಪರ್ಮಿಷನ್ನು ಇವಾಗ ನಮಗೆ ಆಲ್ ಇನ್ ವ್ಲಾಗರ್ಸಿಗೆ ಅಥವಾ ನೀವು ಬ್ಯಾಡ್ ಕಮೆಂಟ್ ಹಾಕ್ತಿರಲ್ಲ ಆ ವ್ಲಾಗರ್ಸಿಗೆ ಇದು ಒಂದು ಹಾಕ್ತಾರೆ ಬ್ಯಾಡ್ ಕಮೆಂಟು. ಅದೊಂದು ಸಲ ಮನಸ್ಸಿಗೆ ಚುಚ್ಚು ಥರ. ನಾವು ಅದು ಚುಚ್ಚುತ್ತೆ ಅಂದ್ಕೊಂಡ್ರೆ ನಮ್ಗೆ ಚುಚ್ಚುತ್ತೆ, ನಮ್ಗೆ ಚುಚ್ಚೋದಿಲ್ಲ ಅಂದ್ಕೊಂಡ್ರೆ ಇಲ್ಲ. ನನಗೂ ಕೂಡ ಇವತ್ತು ಏನಂದರೆ ಯಾವುದು ಕಂಟೆಂಟ್ ಇರಲಿಲ್ಲ. ನಮ್ಮ ಅಕ್ಕರ ಮನೆಗೆ ಗ್ಯಾಸ್ ಖಾಲಿ ಆಗಿತ್ತು. ಹಾಗಾಗ್ಬಿಟ್ಟು ನಾನೇನು ಮಾಡಿದೆ, ಇವತ್ತು ಅಡುಗೆದ ರೆಸಿಪಿ ಏನು ತೋರ್ಸಂಗಿಲ್ಲ ಅಂತೇಳ್ಬಿಟ್ಟು ನಾನು ಇದನ್ನು ವ್ಲಾಗಲ್ಲಿ ಒಂದು ಸ್ವಲ್ಪ ಬ್ಯಾಡ್ ಕಮೆಂಟ್ಸ್ ಬಂದಿದ್ವಲ್ಲ ಅದನ್ನು ಹೇಳ್ದಂಗೂ ಆಗುತ್ತೆ. ಟೈಮ್ ಸಿಗೋದಿಲ್ಲ, ಬ್ಯಾಡ್ ಕಮೆಂಟ್ಸಿಗೆ ನಂಗೆ ರಿಪ್ಲೈ ಮಾಡೋದಕ್ಕೆ ಟೈಮ್ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ಮಾಡ್ತಾ ಇರೋಂಥದ್ದು. ಇವಾಗ ನೀವು ನೋಡಿ, ಅದೇ ಈ ವಿಜಯ್ ತಂಗಿ ಅನ್ನೋ ಒಂದು ಅಕೌಂಟಿಂದ ಯಾವುದಾದ್ರೂ ಬಂದರೆ ನೀವು ಕ್ಲಿಕ್ ಮಾಡಿ ನೋಡ್ಬೋದು. ಅದರಲ್ಲಿ ಒಂದು 100 ಕಮೆಂಟ್ ಹಾಕಿರೋಂಥದ್ದು. ಇತ್ತೀಚೆಗೆ ತುಂಬಾ ಬ್ಯಾಡ್ ಕಮೆಂಟ್ ಬರ್ತಿರೋದು. ಅಂದರೆ ಎಷ್ಟು ಮನಸ್ಥಿತಿ ಕೆಟ್ಟಿದ್ದಾವೆ ಜನಗಳದ್ದು, ಎಷ್ಟು ವಲ್ಗರ್ ಆಗಿದ್ದಾರೆ. ಅಲ್ಲಿ ಏಳಿಗೆ ಬರ್ತಾ ಇದ್ದವರು ಚೆನ್ನಾಗಿ ಆಗ್ತಾ ಇದ್ದಾರೆ, ಸ್ವಲ್ಪ ಉನ್ನತ ಸ್ಥಾನದಲ್ಲಿ ಇದ್ದಾರೆ ಅಂದರೆ ಅಲ್ಲಿ ಅವರಿಗೆ ಕೆಟ್ಟದಾಗೋದು. ನೋಡಿ, ನಿಮ್ಮ ಮನಸ್ಸು, ನಿಮ್ಮ ಬುದ್ಧಿ, ನಿಮ್ಮ ಒಂದು ಮನಸ್ಥಿತಿ ಎಲ್ಲ ಕರೆಕ್ಟಾಗಿತ್ತು ಅಂತಂದರೆ ನೀವು ಯಾರ ಮಾತು ಕೇಳೋದಿಲ್ಲ. ನಿಮಗೆ ಅವ್ರು ಓಕೆ ಆದ್ರೆ ಅವ್ರ ವ್ಲಾಗ್ ನಮಗೆ ತುಂಬ ಇಷ್ಟ ಆಗುತ್ತೆ, ಅವ್ರು ವ್ಲಾಗ್ ನೋಡಿದ್ರೆ ನನ್ನ ಮಕ್ಕಳು ನಾನು ಖುಷಿಯಾಗಿರ್ತೀವಿ ಅನ್ನೋದು ನಿಮಗೆ ಅನಿಸಿದ್ರೆ ಯಾರೇ ಬ್ಯಾಡ್ ಕಮೆಂಟ್ ಹಾಕಿರೋ ನಿಮ್ಮ ಮನಸ್ಸು ಅಲ್ಲಾಡೋದಿಲ್ಲ. ಅದು ನೀವು ಒಬ್ರು ಮಾತು ಕೇಳಿ ನೀವು ಬ್ಯಾಡ್ ಕಮೆಂಟ್ಸ್ ಹಾಕ್ತೀರಾ, ಅಥವಾ ಒಬ್ರು ಮಾತು ಕೇಳಿ ಅದು ಒಳ್ಳೇದು ಅಂದ ತಕ್ಷಣ ನೀವು ಒಳ್ಳೇದು ಅಂತ, ಯಾಕೆ ನಿಮಗೆ ಬುದ್ಧಿಜ್ಞಾನ ಇರೋದಿಲ್ವಾ? ಆಲೋಚನೆ ಶಕ್ತಿ ದೇವ್ರು ಕೊಟ್ಟಿಲ್ವಾ? ಇದು ಒಳ್ಳೇದು ಕೆಟ್ಟದ್ದು ಅಂತ ಗೊತ್ತಿಲ್ವಾ? ಅಕಸ್ಮಾತ್ ಯಾರಾದರೂ ಬಂದ್ಬಿಟ್ಟು ಕಣ್ಣು ಮುಚ್ಕೊಂಡು ಅದು ಯೋಲ್ ಇಟ್ಬಿಟ್ಟು ನೀವು ಸಾರಿ ಹಿಂಗೆ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೊಬಿಡಿ. ಏನಾದರೂ ಹೇಸಿಗೆ ಇಟ್ಬಿಟ್ಟು ಅಥವಾ ಗಲೀಜಿಟ್ಬಿಟ್ಟು ಇದನ್ನು ತಿನ್ನು ಅಂದರೆ ನೀವು ತಿಂದು ಬಿಡ್ತೀರಾ. ಯಾಕೆ ನಿಮ್ಗೆ ಕಣ್ಣು ಕಪಾಳ ಕೊಟ್ಟಿಲ್ವಾ? ಬುದ್ಧಿಜ್ಞಾನ ಕೊಟ್ಟಿಲ್ವಾ? ಯಾರಾದರೂ ಹೇಳಿದ್ರೇನಾ ನಿಮಗೆ ಅದು ಬ್ಯಾಡ್ ಕಮೆಂಟ್ ಹಾಕೋದು, ಅಥವಾ ಯಾರೋ 4 ಜನ ಗುಡ್ ಕಮೆಂಟ್ ಹಾಕ್ತಿದ್ರು ನಾನು ಹಾಕೋಣಪ್ಪ ಆಗಬೇಕು ಅನ್ನೋಂಥ ಮನಸ್ಥಿತಿ ಯಾಕೆ? ಸ್ವಂತ ಬುದ್ಧಿ, ಸ್ವಂತ ಟ್ಯಾಲೆಂಟು, ಸ್ವಂತ ಆಲೋಚನೆ ಇಟ್ಕೊಳ್ಳಿ. ನಿಮಗೆ ಓಕೆ ಆಗಿರೋದನ್ನು ಓಕೆ ಅಂತೇಳಿ 1000 ಜನ ಅಲ್ಲ ಕೋಟಿ ಜನನು ಹೇಳಿದ್ರು ಕೂಡ ಅದು ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟಿರುತ್ತೆ. ನಮಗೇನೋ ಸರಿ ಅನಿಸಿದೆ ಅನ್ನೋ ಥರನೇ ಇರಬೇಕು. ಬಿಟ್ಟರೆ ಒಬ್ಬರನ್ನ ಹರ್ಟ್ ಮಾಡೋದು, ಒಬ್ರಿಗೆ ಬ್ಯಾಡ್ ಕಮೆಂಟ್ಸ್ ಹಾಕಿ ಕುಗ್ಗಿಸ್ತೀನಿ ಅಥವಾ ಹಾಳು ಮಾಡ್ತೀನಿ ಅಥವಾ ಅವ್ರ ನೇಮ್ ಕೆಡಿಸ್ತೀವಿ, ಅವೆಲ್ಲ ಸುಳ್ಳು. ಅವೆಲ್ಲ ನಿಮ್ಮ ಒಂದು ಕ್ಯಾರೆಕ್ಟರ್, ನಿಮ್ಮ ಒಂದು ಚಾರಿತ್ರ್ಯ ತೋರಿಸುತ್ತೆ, ನಿಮ್ಮ ಒಂದು ಏನಿದೆಲ್ಲ ಗುಣಗಳನ್ನ ತೋರಿಸ್ತಾ ಹೋಗುತ್ತೆ. ಬಿಟ್ಟರೆ ನಾವು ಯಾವತ್ತು, ಅದಕ್ಕೆ ನಾನು ಯಾವುದೇ ಒಂದು ಕಮೆಂಟ್ಸಿಗೂ ನಾನು ರಿಪ್ಲೈ ಮಾಡೋದಕ್ಕೆ ಹೋಗೋದಿಲ್ಲ. ನಾನು ಗುಡ್ ಕಮೆಂಟ್ಸ್ ಬಂದ್ರೂ ಕೂಡ ಹೌದಾ ನೋಡಿ ಸುಮ್ಮನಾಗಿರ್ತೀನಿ. ಬಿಟ್ಟರೆ ಯಾಕಂದರೆ ಅವರು ಗುಡ್ ಕಮೆಂಟ್ಸ್ ಹಾಕ್ತಾರೆ ಪಾಪ, ಅದಕ್ಕಾದ್ರೂ ಖುಷಿ ಪಡ್ತೀನಿ ನಾನು ಗುಡ್ ಕಮೆಂಟ್ಸ್ಗೆ. ಬ್ಯಾಡ್ ಕಮೆಂಟ್ಸ್ ಜೊತೆ ಬಂದಿರ್ತಲ್ಲ ಆ ಬ್ಯಾಡ್ ಕಮೆಂಟ್ಸ್ ನೋಡಿ ನನಗೆ ಬೇಜಾರಾಗಿ ನಾನು ಯಾವುದಕ್ಕೂ ರಿಪ್ಲೈ ಮಾಡಿದೆ ಸುಮ್ಮನಾಗ್ಬಿಡ್ತೀನಿ ಅಷ್ಟೇ. ಇನ್ನೊಂದು ಯಾವಳ ಹಾಕಿದ್ದಾಳೆ, ಕಾಗೆ ಮುದುಕಿ ಡೋಂಟ್ ಯು ವಿಡಿಯೋ ಅಂತೆ. ಅದನ್ನು ನಿಮ್ಮ ಅಮ್ಮಂಗೆ ಹೇಳ್ಕ, ನಿನಗೆ ಹೇಳ್ಕ, ನಿಮ್ಮ ಮನೆಗಳರಿಗೆ ಹೇಳ್ಕೊಳಮ್ಮ, ಡೋಂಟ್ ಯು ವಿಡಿಯೋ ಅನ್ನೋದನ್ನು ನಿನಗೆ ಹೇಳ್ಕ. ನೀನು ನೋಡೋಕ್ಕೆ ಇಷ್ಟ ಇಲ್ಲ ಅಂದರೆ 1000 ಯೂಟ್ಯೂಬಲ್ಲಿ 1000 ವೀಡಿಯೋ ಬರ್ತವೆ, ಇನ್ಸ್ಟಾಗ್ರಾಮಲ್ಲೂ ಬರ್ತವೆ, ಅವು ನೋಡು ಸಂತೋಷ. ಅದು ಬಿಟ್ಬಿಟ್ಟು ನೀನು ಯಾವಳು ನನಗೆ ಡೋಂಟ್ ಯು ವಿಡಿಯೋ ಅನ್ನೋದಕ್ಕೆ? ಅದನ್ನು ನನ್ನ ಇಷ್ಟ, ನನ್ನ ಲೈಫು, ನನ್ನ ಇಷ್ಟ, ನನ್ನ ಜೀವನ.
ನೀನು ಯಾವಳು ಅಲ್ಲ ನನಗೆ ಹೇಳೋದಕ್ಕೆ, ಆಯಿತಾ? ನಿಂಗೆ ಇಷ್ಟ ನೋಡ್ಬೋದು, ಸ್ವೈಪ್ ಮಾಡೋ ಆಪ್ಷನ್ ಇದೆ, ಅದನ್ನು ನೀನು ಸ್ವೈಪ್ ಮಾಡಿದ್ರೆ ಹೋಗುತ್ತೆ. ನೀನು ಯಾವ ಪೋತ್ಲಾಂಡಿ ಅಂತ ಇಲ್ಲಿ ಹೇಳಕ್ಕೆ ಬಂದಿದ್ಯಾ ಅದನ್ನು ನನಗೆ, ಬದನೆಕಾಯಿ. ಇನ್ನೊಬ್ರು ಹಾಕಿದ್ದಾರೆ, ಅವರ ಮಣಿ ಶ್ರೇಯಸ್ ಅಂತೆ, ಮಣಿ ಶ್ರೇಯಸ್ ಅನ್ನೋರು. ಅಕ್ಕನ ಮನೆಗೆ ಹೋಗಿ ಯಾಕೆ ಜಾಂಡ ಊರಿದ್ದೀರಾ? ರಿಲೇಷನ್ ಮನೆ ಎಷ್ಟು ದಿನ ಇರ್ತೀರಾ? ನನಗೂ ಗೊತ್ತು ತಾಯಿ, ನಾನೇನು ಇಲ್ಲಿ ಪರ್ಮನೆಂಟಾಗಿ ಇರ್ತೀನಿ ಅಂತ ಬಂದಿಲ್ಲ. ಅದಕ್ಕೆ ನಾನು ಕೂಡ ಬಟ್ಟೆಗಳು ಎಷ್ಟಾಗುತ್ತೋ ಅಷ್ಟು ತೊಗೊಂಡು ಬಂದೆ. ನನಗೂ ಕೂಡ ನಾನು ಏನೋ ಒಂದು ಪ್ರಾಬ್ಲಮ್ಗೋ ಒಂದು ಏನಕ್ಕೋ ಬಂದಿರ್ತೀನಿ, ಅದು ನಮ್ಮ ಪರ್ಸ್ನಲ್ ಆಗಿರುತ್ತೆ. ಪ್ರತಿಯೊಂದೂ ಹೇಳೋದಕ್ಕಾಗೋದಿಲ್ಲ. ಅಲ್ಲೇನೋ ಒಂದು ಹಿಂಸೆನೋ ಕಾಟೋ ತೊಂದರೆಯೋ ಏನೋ ನನಗೆ ಏನು ನೋವಿತ್ತೋ ನಾನು ಬಂದಿದ್ದೀನಿ, ಅದನ್ನು ನಾನು ಸಾಲ್ವ್ ಮಾಡ್ಕೊಳೋವರೆಗೂ ಇರಬೇಕು ಅಂತ ಬಂದಿದ್ದೀನಿ. ನಿಮಗೆ ನಿಮ್ಮ ಮನೆಗೆ ಏನಾದರೂ ಬಂದಿದ್ದೀನಾ? ಸದ್ಯ ನಮ್ಮ ಅಕ್ಕನ ಮನೆಗೆ ಅಂತಲೇ ಬಂದಿದ್ದೀನಿ, ನಿಮ್ಮ ಮನೆಗೇನು ಬಂದಿಲ್ಲ ತಾಯಿ, ಬೇಜಾರು ಮಾಡ್ಕೋಬೇಡ. ನಿನಗೆ ನೋವಾಗಿದ್ದರೆ ಸ್ವಲ್ಪ ನಿನಗೇನೋ ಖರ್ಚು ವೆಚ್ಚ ಏನಾರ ಜಾಸ್ತಿ ಆಗ್ತಾ ಇದೆಯಾ? ನಮ್ಮ ಅಕ್ಕನ ಮನೆಗಿಂದ ಏನೋ ನಾನು ತಿಂತಾರಂಥದ್ದು ಉಂಟಾರಂಥದ್ದು, ನಿನಗೇನೋ ನಿಮ್ಮ ಅಪ್ಪನ ಗಂಟೆಯನ್ನು ಕಳ್ಕೊತಾ ಇದ್ದರೆ ದೇವ್ರನ್ನ ಬೇಡ್ಕೋ, ದೇವರೇ ನನ್ನ ಗಂಟು ಹೋಗ್ತೈತೆ, ಅವಳು ಅವ್ರ ಅಕ್ಕನ ಮನೆಗೆ ಹೋಗಿ ಊಟ ಮಾಡ್ತಾ ಇದ್ದಾಳೆ, ಇಲ್ಲಿ ನನ್ನ ಗಂಟು ಸವಿತಾ ಇದೆ ಅಂತ ದೇವ್ರನ್ನ ಬೇಡ್ಕೋ. ಅದನ್ನು ಒಂದು 4 ಜನಕ್ಕೆ ಕೇಳು, ನಿನ್ನ ಕ್ಯಾಕರಿಸಿ ನಿನ್ನ ಮಕ್ಕಳುಗಳ್ತಾರೆ. ಯಾಕೆ ಅಂತಂದರೆ ರಾಣಿ ಅನ್ನೋಳು ಅವ್ರ ಅಕ್ಕನ ಮನೆಗೆ ಹೋಗಿ ಜಾಂಡ ಊರ್ಕೊಂಡು ಊಟ ಮಾಡ್ತಾ ಇದ್ದಾಳೆ, ಅಲ್ಲಿ ಖರ್ಚು ಆಗ್ತಾ ಇದೆ ಅಂತಂದರೆ ಇಲ್ಲಿ ನನ್ನ ಬ್ಯಾಂಕಲ್ಲಿ ಬ್ಯಾಲೆನ್ಸು ಖಾಲಿ ಆಗ್ತಾ ಇರೋದು ಅಂತ ಒಂದು 4 ಜನಕ್ಕೆ ಕೇಳು, ಕ್ಯಾಕರಿಸಿ ಬಂದು ನಿನ್ನ ಮಕ್ಕಳು ಹೋಗ್ತಾರೆ. ನನಗೂ ಗೊತ್ತು, ಹೋಗಬೇಕು, ನಾನು ಇಲ್ಲೇ ಇರ್ತೀನಿ ಅಂತ ಬಂದಿಲ್ಲ, ಯಾವತ್ತು ಹೋಗ್ತೀನೋ ಹೋಗ್ತೀನಿ. ನಾನು ಈ ಥರ ಮಾತಾಡಿದ್ದೀನಿ ಅಂದರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ನಾನು ಏನು ಮಾಡೋಕ್ಕಾಗಲ್ಲ. ನಿಮ್ಗೆ ಅರ್ಥ ಇದ್ದು ಮಾತಾಡ್ತಿರೋ, ಅರ್ಥ ಇಲ್ಲದೇ ಮಾತಾಡ್ತಿರೋ, ಆಮೇಲೆ ಹೇಳ್ತೀರಾ ಅಯ್ಯೋ ನಿನಗೆ ಯಾರೂ ಇಲ್ವಾ, ರಿಲೇಷನ್ ಇಲ್ವಾ, ನೀನು ನಿನ್ನ ಮಗಳು ಇಬ್ಬರೇನಾ ಅಂತ ಹೇಳ್ತೀರಾ. ಅದಕ್ಕೂ ಒಂದು ಮಾತಾಡ್ತೀರಾ. ಬಂದು ಹಿಂಗೆ ಅಕ್ಕನ ಮನೆಗೆ ಉಳ್ಕೊಂಡ್ರೆ ತುಂಬ ದೂರದಿಂದ ಬಂದಿದ್ದೀನಿ, ಅಕ್ಕನ ಮನೆಗಿದ್ದೀನಿ ಅಂತಂದರೆ ಅಯ್ಯೋ ಬಂದು ಜಾಂಡ ಊರಿದ್ಯಾ, ನಿಮ್ಮ ಮನೆಗೆ ಬಂದಿರೋ ನೀನು ಯಾವ ಥರ ನಾಯಿ ಥರ ಓಡಿಸಿರ್ತೀರೋ, ಬೇವರ್ಸಿ ಮುಂಡರು ನೀವು ಗೊತ್ತಿಲ್ಲ, ಅಲ್ಕನ ಮುಂಡರು ಇನ್ಯಾರು ನೀವು ಸೇರೋದಿಲ್ಲ ಅಂತ ಕಾಣುತ್ತೆ ಆಲ್ಮೋಸ್ಟು. ನೀವು ನನಗೆ ಹಾಕಿದ್ದೀರ ಕಮೆಂಟ್ ಅಷ್ಟೇ, ಏನು ಮಾಡೋಕ್ಕಲ್ಲ. ನಿಮ್ಮ ಕ್ಯಾರೆಕ್ಟ್ರಲ್ಲೇ ಗೊತ್ತಾಯಿತು ನೀವು ಯಾವ ಥರ ಜನಗಳ ಭಾವಣಿಕೆ ಇದೆ ನಿಮಗೆ ಅನ್ನೋದು ಅಷ್ಟೇ. ಮತ್ತು ಇನ್ನೊಬ್ಳು ಯಾವಳು ಹಾಕಿದ್ದಾಳೆ, ಇವಳು ಮುಖನೋ, ಅಯ್ಯೋ ನೀನು ಯಾರು ನೋಡು ಅಂತ ಹೇಳಿದ್ರೆ ಅದೇ ಹೇಳಿದ್ರು, ಸ್ವೈಪ್ ಮಾಡು, ಬೇರೆ ಬ್ಲಾಗ್ ನೋಡ್ತೀಯಾ, ಕೆಕ್ಕರ್ಸ್ತೀಯಾ, ಅಷ್ಟು ಇಂಟ್ರೆಸ್ಟಿಂದನೂ ನೋಡಿ ಮತ್ತು ಈ ಒಂದು ಕಮೆಂಟು ಹಾಕೋಕ್ಕೆ ಟೈಮು ತಗೊಂಡಿದ್ಯಾ ಅಂದರೆ ಅಲ್ಲಿ ನನ್ನ ಬ್ಲಾಗ್ ಇಂಟ್ರೆಸ್ಟ್ ಅಂತ ತಾನೆ, ನನ್ನ ಬ್ಲಾಗ್ ನಿನಗೆ ಇಷ್ಟ ಅಂತ ತಾನೆ, ಆಲ್ಮೋಸ್ಟ್ ಇಲ್ಲ ಹೊಟ್ಟೆ ಉರಿತಾ ಇದೆ ಅಂತ ತಾನೆ, ಇಲ್ಲ ಇಂಟ್ರೆಸ್ಟ್ ಇರಬೇಕು, ಇಲ್ಲ ಹೊಟ್ಟೆ ಉರಿರಬೇಕು. ಮತ್ತೆ ತಿರ್ಗಿ ಬಂದು ಈಗ ಕಮೆಂಟ್ ಹಾಕಿರೋದು ಎಷ್ಟು ತಲೆ ಕೆಟ್ಟಿರಬೇಕು. ಅದು ಯಾರಾದ್ರೂ ನನ್ನ ತಲೆ ಕೆಟ್ಟರು ಕೂಡ ಏನು ಮಾಡಲ್ಲ ಅನಿಸುತ್ತೆ, ಅದು ಅರ್ಧ ತಲೆ ಕೆಟ್ಟರು ಈ ಥರ ಮಾಡೋವಂಥದ್ದು. ಬಂದು ನೋಡೋದು ಹೊಟ್ಟೆ ಉರಿ ಬಂದು ಸಂಕಟ ಬಂದು ಹೊಟ್ಟೆ ಉರಿ ಹೆಂಗಾಗುತ್ತೆ ಅಂದರೆ ಅವ್ರಿಗೆ ಹೇಳೋಕ್ಕಾಗಲ್ಲ. ಅದೇ ಹೇಳಿದ್ನಲ್ಲ, ಅವ್ರು ಏನಾದರೂ ಮಾಡ್ಕೊಂಡು ಸತ್ತು ಬಿಡಬೇಕು ಅನಿಸುತ್ತೆ, ಅದಕ್ಕೆ ಬಂದುಬಿಟ್ಟು ಈ ಥರ ಹಾಕೋದು. ನಾನು ನನ್ನ ಮುಖನೂ ಸರಿ ಆಯಿತು, ನೀನು ಬೇರೆ ಬ್ಲಾಗ್ ನೋಡು, ಆದರೆ ನನ್ನ ಬ್ಲಾಗೂ ನೋಡ್ತೀಯಾ, ಆಮೇಲೆ ತಿರ್ಗಿ ಒಂದು ಇವಳು ಮಗು ಇನ್ನೊಬ್ರು ಹಾಕಿದರೆ ಅದು ಒಂದು ಒಳ್ಳೆ ಕಮೆಂಟ್ ಹಾಕ್ತೀನಿ. ಯಾಕಂದರೆ ನಿಮ್ಮ ಬ್ಯಾಡ್ ಕಮೆಂಟ್ ಹಾಕೋರಿಗೆ ಒಂಚೂರು ನಚ್ಕಾಗಲಿ, ನದ್ರಾಗಲಿ, ನಾಚಿಕೆ ಆಗಲಿ, ಒಬ್ರಿಗೆ ಅಂತೀವಿ ಆಡ್ತೀವಿ ಅಂತ ಬೇವರ್ಸಿಗಳಿಗೆ ಮೈಂಡ್ ಒಳಗೆ ಹೋಗಿ ಕುತ್ಕೊಳ್ಳಿ ಒಂದು ಕಮೆಂಟ್ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ನಾವು ಒಳ್ಳೆಯದನ್ನು ಎತ್ತಿ ತೋರಿಸೋ ಅಂಥ ಅಭ್ಯಾಸ ನನಗಿಲ್ಲ. ಯಾಕಂದರೆ ನೋಡಿ ನನಗೆ ಒಳ್ಳೆ ಕಮೆಂಟ್ ಹಾಕಿದ್ದಾರೆ ಅಂತನೋ ಅಥವಾ ನಿಮಗೆ ತೋರಿಸ್ಬೇಕು ಅನ್ಸೈತಿ ಈ ಒಂದು ಕಮೆಂಟು. ನೀವು ನಿಮ್ಮ ಲೈಫು ಕಷ್ಟ ಹೇಳ್ಕೊಳ್ಳಿ, ನೀವು ಖುಷಿಯಾಗಿ ಇರೋದನ್ನ ಮಾತ್ರ ನೋಡಿ. ಈ CT ಅಂದರೆ ಕಾಮೆಂಟ್ಸ್ ಹಾಕಿದರೆ ಡೋಂಟ್ ವರಿ, ನಿಮ್ಮ ಲೈಫು ನಿಮ್ಮ ಇಷ್ಟ ಆಂಟಿ ಅಂತ ಹಾಕಿದ್ದಾರೆ ನೋಡಿ. ನಿಮ್ಮ ಥರನೇ ಮಾತಾಡೋರು ಸುಮಾರು ಜನ ಇದ್ದಾರೆ. ದಯವಿಟ್ಟು ನಾನು ಏನು ಕೇಳ್ತೀನಿ ಗೊತ್ತಾ, ಈ ಬ್ಯಾಡ್ ಕಮೆಂಟ್ಸ್ ಹಾಕೋರಿಗೆ ನಾನು ಒಂದು ಏನು ಹೇಳ್ತೀನಿ ಅಂದರೆ, ಇವಾಗ ಒಂದು ಕಮೆಂಟ್ ಇಲ್ಲಿ ಹಾಕಿದ್ದೀನಲ್ವಾ, ಈ ಥರ ನೀವು ಕೂಡ ಯಾರಾದರೂ ಒಂದು ಸ್ವಲ್ಪ ಜನ ಒಳ್ಳೊಳ್ಳೆ ಗುಡ್ ಕಮೆಂಟ್ಸ್ ಹಾಕಿರಿ, ಈ ಬ್ಯಾಡ್ ಕಮೆಂಟ್ಸ್ ಹಾಕೋರನ್ನ ಸ್ವಲ್ಪ ಅವಾಯ್ಡ್ ಮಾಡ್ಬೋದು. ದಯವಿಟ್ಟು ಆದಷ್ಟು ಗುಡ್ ಕಮೆಂಟ್ಸ್ ಹಾಕಿ. ನನ್ನ ವ್ಯೂವರ್ಸ್ ಯಾರೆಲ್ಲ ಇದ್ದೀರಾ ಆದಷ್ಟು ಎಷ್ಟಾಗುತ್ತೋ ಅಷ್ಟು ನಾನು ಬೇಡ್ಕೊತಾ ಇದ್ದೀನಿ. ಯಾಕಂದರೆ ಇಲ್ಲಿ ಬ್ಯಾಡ್ ಕಮೆಂಟ್ಸ್ ಹಾಕೋಂಥ ಒಂದು ಪ್ರಾಣಿಗಳೇನಿದಾರಲ್ಲ, ಅರ್ಧಂಬರ್ಧ ಬುದ್ಧಿ ಇರೋಂಥ ಪ್ರಾಣಿಗಳು ತುಂಬಾ ಇರಿಟೇಟು, ಒಂಥರ ಟಾರ್ಚರ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಸ್ವಲ್ಪ ಗುಡ್ ಕಮೆಂಟ್ಸ್ ಹಾಕ್ತೀರಾ ಪ್ಲೀಸ್. ಅವ್ರಿಗೆ ನಾಚಿಕೆ ಆಗೋ ಥರನಾದರೂ ಗುಡ್ ಕಮೆಂಟ್ಸ್ ಹಾಕಿ. ಕೆಲವರು ಇದೀರಾ ಗುಡ್ ಕಮೆಂಟ್ಸ್ ಹಾಕೋರು, ಬಟ್ ಆಗ್ತಾ ಇಲ್ಲ. ಯಾಕೆ ಅಂತಂದರೆ ಅವ್ರಿಗೆ ಇಷ್ಟ ಆಗಿರುತ್ತೆ ಸುಮ್ಮನೆ ನೋಡಿದ್ರೆ ಸುಮ್ಮನೆ ಬಿಡ್ತಾರೆ. ಬಟ್ ಆದರೆ ಬ್ಯಾಡ್ ಕಮೆಂಟ್ ಹಾಕೋ ಹುಡುಕೊಂಬಂದು ಇಷ್ಟ ಇಲ್ಲದೆ ಇರಲಿ, ಹೊಟ್ಟೆ ಉರಿ ಇರಲಿ, ಅದಕ್ಕೆ ಬಂದು ಇಷ್ಟ ಇಲ್ಲ ಅಂದರೆ ಹೊಟ್ಟೆ ಉರಿ ಇದ್ದರೆ ಅದನ್ನ ನಾವು ನೋಡಿ ರಿಮೂವ್ ಮಾಡ್ಬೋದು ಅಲ್ವಾ, ಅಂದರೆ ನಾವು ಅದನ್ನು ಸ್ವೈಪ್ ಮಾಡ್ಬೋದು. ಅದನ್ನು ಮಾಡೋ ಒಂದು ಆಪ್ಷನ್ ಇದ್ದು ಬಂದು ಇಲ್ಲಿ ಹುಡ್ಕೊಂಬಂದು ಒಬ್ರಿಗೆ ಹರ್ಟ್ ಮಾಡ್ತಿದ್ದಾರೆ ಅಂದರೆ ಅಂಥರನ್ನ ಅಡಗಿಸ್ಬೇಕು ಅಂದರೆ ನೀವು ಗುಡ್ ಕಮೆಂಟ್ಸ್ ಹಾಕೋದು ತುಂಬಾ ಅವಶ್ಯಕತೆ ಅಂತ ಅನ್ಸುತ್ತೆ ನನಗೆ. ಗುಡ್ ಕಮೆಂಟ್ ಹಾಕಿ, ಆದಷ್ಟು ಸ್ವಲ್ಪ ಜನ ಗುಡ್ ಕಮೆಂಟ್ ಎಷ್ಟು ಹಾಕ್ತಿರೋ ಅಷ್ಟು ಈ ಬ್ಯಾಡ್ ಕಮೆಂಟ್ ಹಾಕೋರಿಗೆ ಸ್ವಲ್ಪ ನಚ್ಕಾಗುತ್ತೆ ನೋಡಿ. ಈ ಥರ ಸುಮಾರು ಇದ್ದಾವೆ, ಒಳ್ಳೆ ಕಮೆಂಟ್ಸು ಕೂಡ ಬಂದಿದ್ದಾವೆ. ಇನ್ನೊಬ್ರು ಹಾಕಿದ್ದಾರೆ, ಹೇಳ್ತೀನಿ ತಡೀರಿ. ವೀಣಾ ಕರುಣೇಶ್ ಅಂತೆ ಅವರು, ಮ್ಯಾಮ್ ನೀವು ನನಗೆ ಇನ್ಸ್ಪೈರ್ಡ್ ಮೀ ಅಂತ ಹಾಕಿದ್ದಾರೆ. ಅದಕ್ಕೆ ಅವಳು ಹಾಕಿದ್ದಾಳೆ ಏನಂತ ಅಂತಂದರೆ, ಯಾವುದಕ್ಕೆ ಈ ಥರ ಚಂಗ್ಲು ಆಟಕ್ಕೆ ಅಂತೇಳಿ. ಅವ್ರಿಗೆ ಏನಕ್ಕೂ ಇಷ್ಟ ಆಗುತ್ತೆ, ಇವಳಿಗೆ ಇಷ್ಟ ಆಗಿಲ್ಲ ಅಂದರೆ ಬ್ಯಾಡ್ ಕಮೆಂಟ್ಸ್ ಹಾಕೋರಿಗೆ ಇಷ್ಟ ಆಗಿಲ್ಲ ಅಂದರೆ ಇದ್ದ ಪ್ರಪಂಚಕ್ಕೆ ಯಾರಿಗೂ ಇಷ್ಟ ಆಗಂಗೆ ಇಲ್ಲ. ಅವ್ರವ್ರ ಇಷ್ಟ, ಅವ್ರವ್ರ ಲೈಫು. ಅದಕ್ಕೂ ಅವ್ರಿಗೂ ಒಂದು ಕಮೆಂಟ್ ಆಗ್ತಾ ಇದ್ದಾಳೆ ನೋಡಿ. ಇವಳು
ಅವ್ರ ಇಷ್ಟ ನೋಡಿ. ಆ ಥರ ಒಂದು ಒಳ್ಳೇದಾಗಿದ್ರೆ ಬಂದು ಕೆಟ್ಟದಾಗ ಒಂದು ಹುಡುಕೊಂಡು ಆಗ್ತಾಯಿದೆ ಅಂದರೆ ಯಾವ ಬೇವರ್ಸ್ಗಳು ಆಗ್ತಾ ಇರ್ತವೆ. ದಯವಿಟ್ಟು ಯಾರೂ ಏನು ಅನ್ಕೊಳಕ್ಕೆ ಹೋಗ್ಬೇಡಿ ನನಗೆ ಬ್ಯಾಡ್ ಕಮೆಂಟ್ಸ್ ತುಂಬ ಬರ್ತವೆ ಅಂತ ಅಲ್ಲ. ನನಗೆ ಯಾವ ಬ್ಯಾಡ್ ಕಮೆಂಟ್ಸ್ ಬರೋದಿಲ್ಲ. ಬಂದಿದ್ದಾವೆ ಅಂದರೆ ಯಾವ ಬೇವರ್ಸಿಗಳು ನನ್ನನ್ನು ಹಾಕೊಂಡು ತುಳಿಬೇಕು, ನನ್ನನ್ನು ನೆಲಸಮ ಮಾಡಬೇಕು ಅಥವಾ ನಾನು ಪ್ರಾಣ ಕಳ್ಕೋಬೇಕು ಅನ್ನೋಂಥ ವ್ಯಾವನ ಇದ್ದು ಉದ್ದೇಶವಾಗಿ ಸ್ಪ್ರೆಡ್ ಮಾಡಿರ್ತಾವಲ್ಲ ಅಂಥವು ಕೂತ್ಕೊಳ್ಳೋಕೆ ಮಾಡೋ ಕೆಲಸ ಇಲ್ಲದೆ, ಕೆರ್ಕಮಕ್ಕೆ ಅನ್ನೋ ಕೆಲಸ ಇಲ್ಲದೆ, ಅವ್ರಿಗೇನು ಭೂಮಿ ಮೇಲೆ ಬದುಕೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಸತ್ಬಿಡ್ಬೇಕು ಅಂತ ಅವ್ರಿಗೆ ಅನಿಸ್ತಾ ಇರುತ್ತೆ. ಇನ್ನೊಬ್ರು ಯಾರು ಬೆಳೆಯೋದು ನೋಡಿ ಅವ್ರು ಹೆಂಗೆ ಬದುಕ್ತಾ ಇದ್ದಾರಲ್ಲ, ನನಗೆ ಬದುಕೋ ಕೆಪಾಸಿಟಿ ಇಲ್ಲ, ಬದುಕೋ ಶಕ್ತಿ ಇಲ್ಲ, ನಾಲೆಡ್ಜ್ ಇಲ್ಲ, ನನ್ನ ಕೈಲಿ ಏನು ಮಾಡೋಕ್ಕಾಗ್ತಾ ಇಲ್ಲ ಅಂತ ಅಂದಾಗ ಈ ಥರ ಬಂದುಬಿಟ್ಟು ಇನ್ನಿದ್ದರಿಗೆ ಬ್ಯಾಡ್ ಕಮೆಂಟ್ಸ್ ಹಾಕೊಂಡು ಕೂತ್ಕೊಂತ ಇರ್ತಾರೆ. ಯಾಕಂದ್ರೆ ಅವ್ರಿಗೆ ಸಾಯಬೇಕು ಅಂತ ಹೋಗಿರ್ತಾರೆ, ಸಾಯೋದಕ್ಕೆ ಆಗೋದಿಲ್ಲ. ಇನ್ನಿತರ ಸಾಯೋದಕ್ಕೆ ಹೊಂಚಾಗ್ತಾ ಇರ್ತಾರೆ. ಏನಾದರೂ ಮಾಡಿ ಅವ್ರನ್ನ ಕೆಳಗಿಳಿದು ಬಿಡೋಣ, ಒಂದು ಕಲ್ಲೆಸಿತಾ ಇರ್ತಾರೆ. ಏನು ಹೇಳ್ತಾರೆ ಹೇಳಿ, ಕಲ್ಲೆಸಿತಾ ಇರ್ತಾರೆ. ಈ ಥರ ಮಾಡ್ತಾ ಇರೋರಿಗೆ ದಯವಿಟ್ಟು ನೀವು ತಲೆ ಕೆಡಿಸ್ಕೋಬೇಡಿ. ನನಗೆ ಯಾವ ಬ್ಯಾಡ್ ಕಮೆಂಟ್ಸ್ ಬರೋಲ್ಲ, ನನಗೆ ಯಾರು ಬ್ಯಾಡ್ ಜನಗಳು ಇಲ್ಲ, ಯಾವ ಹೊಟ್ಟೆ ಉರಿ ಜನಗಳು ಆಗ್ತಾರೆ ಅಂತದಷ್ಟೇ. ಇನ್ನೊಬ್ರು ಯಾರು ಹಾಕಿದ್ದಾರೆ, ರಾಧಾ ಅನ್ನೋರು, ಮೇಡಮ್ ಬಿಗ್ ಫ್ಯಾನ್ ಫಾರ್ ಯು, ಕ್ರಿಂಜ್ ಆ್ಯಕ್ಟಿಂಗ್ ಅಂತೆ, ತುಂಬಾ ಧನ್ಯವಾದಗಳು. ಸುಮಾರು ಒಂದಷ್ಟು ಒಳ್ಳೆ ಕಮೆಂಟ್ಸ್ಗಳು ಬರ್ತವೆ, ಅದ್ರ ಜೊತೆಗೆ ಈ ಬ್ಯಾಡ್ ಕಮೆಂಟ್ಗಳು ಬಂದ್ಬಿಟ್ಟು ಆ ಒಳ್ಳೆ ಕಮೆಂಟ್ಸಿಗೆ ಬಂದು ರಿಪ್ಲೈ ಬೇರೆ ಮಾಡ್ತವೆ. ಓ ಯಾಕೆ ಅದಕ್ಕೆ ಇದಕ್ಕೆ, ಅದು ಅವ್ರ ಇಷ್ಟ. ಅಯ್ಯೋ ಅವ್ರ ಲೈಫಿನ ಇವ್ರನ್ನ ಬ್ಯಾಡ್ ಕಮೆಂಟ್ ಹಾಕೋರನ್ನ ಕೇಳಿ ಬದುಕಬೇಕಾಗೈತಿ ಅಂತ ರೌಡಿಸಮ್ ಮಾಡ್ತಾ ಇದ್ದಾರೆ. ರೌಡಿಸಮ್ ಬ್ಯಾಡ್ ಕಮೆಂಟ್ ಹಾಕೋರಲ್ಲ, ಮೋಸ್ಟ್ಲಿ ಬ್ಯಾಡ್ ಕಮೆಂಟ್ ಹಾಕೋರೆಲ್ಲ ರೌಡಿಸಮ್ ಮಾಡ್ತಾ ಇದ್ದಾರೆ. ಯಾಕಾರನೇ ಅನುಮತಿ ಕೊಟ್ಟರು ಅದು ಒಂದು ಪ್ರೊಫೆಷನಲ್ ಆಗಿ ನಾವು ಅದನ್ನು ತೊಗೊಂಡು ನಾವು ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೋದು ಅಂತ ಒಂದು ಅನುಮತಿ ಸಿಕ್ಕರೂ ಇವರಿಂದ ನಮಗೆ ನೆಮ್ಮದಿ ಇಲ್ಲ. ಅದಕ್ಕೋಸ್ಕರ ನಾನು ಇವತ್ತು ಒಂದು ಕಂಟೆಂಟ್ ಆಗುತ್ತೆ ಅಥವಾ ಇವತ್ತೇನು ಬ್ಲಾಗ್ ಮಾಡಲಿಲ್ಲ, ಯಾಕೆಂದರೆ ಮನೇಲಿ ಗ್ಯಾಸ್ ಖಾಲಿ ಆಗೋಗಿತ್ತು. ಹಾಗಾಗ್ಬಿಟ್ಟು ನಾನಿವತ್ತು ಈ ಒಂದು ಬ್ಯಾಡ್ ಕಮೆಂಟ್ಸಿಗೆ ಉತ್ತರ ಕೊಡಬೇಕು ಅನಿಸ್ತು, ಕೊಟ್ಟೆ. ಇದ್ರ ಮೇಲೆ ಏನೂ ಹೇಳೋಕ್ಕೆ ಹೋಗಲ್ಲ. ನಾನು ಹೇಳಿದ್ನಲ್ಲ, ಅದು ಯಾವುದೋ ಒಂದು ಗ್ರೀನ್ ಕಲರ್ ಡಿ ಪಿದು ಎ ಅಂತನೋ ಜಿ ಅಂತನೋ ಬರುತ್ತೆ. ಗ್ರೀನ್ ಕಲರ್ ಡಿ ಪಿದು ಬರೀ ಬ್ಯಾಡ್ ಕಮೆಂಟ್ ಬರ್ತಾರೆ, ಅಂದರೆ ಮೆಂಟ್ಲು ಅಂತ ಅರ್ಥ. ಅದಕ್ಕೆ ನಾನು ಯಾವುದು ರಿಪ್ಲೈ ಮಾಡಲ್ಲ. ಒಳ್ಳೆ ರೀತಿಯಲ್ಲಿ ಗುಡ್ ಕಮೆಂಟ್ ಕಳಿಸಿದಾಗ ನಾನು ರಿಪ್ಲೈ ಮಾಡಿದ್ದೆ. ಇವಾಗ ಅಂಥವಕ್ಕೆಲ್ಲ ಒಂದು ಹುಚ್ಚುಚ್ಚನಾಗಿ ಮಾತಾಡೋಂಥವಕ್ಕೆ ನಾನು ಯಾವತ್ತೂ ರಿಪ್ಲೈ ಮಾಡಲ್ಲ. ನೀವೇ ತಿಳ್ಕೊಳ್ಳಿ, ಅಂದರೆ ಎಷ್ಟು ಹೊಟ್ಟೆ ಉರಿ ಜನಗಳಿದ್ದಾರೆ ಅಂತ. ಒಂದ್ಸಲ ಒಳ್ಳೇದಾಗ್ತಾರೆ, ಒಂದ್ಸಲ ಕೆಟ್ಟದಾಗ್ತಾರೆ, ಒಂದ್ಸಲ ಒಳ್ಳೇದಾಗ್ತಾರೆ, ಒಂದ್ಸಲ ಕೆಟ್ಟದಾಗ್ತಾರೆ. ಅಂದರೆ ಕೆಟ್ಟದಾಗ ಒಲ್ಗರು ಮಾತು, ಮುದುಕಿ ಒಬ್ಬರು ಮಾತಾಡ್ಸೋದು ಒಂದು ಇದಿಲ್ವಾ, ನೀತಿ ನಿಯಮ ಅಥವಾ ಒಂದು ಇದಿಲ್ವಾ, ಮಾತಾಡೋ ರೀತಿ ನೀತಿ ಇಲ್ವಾ? ಅವು ಯಾವ ರೀತಿ ಮಾತಾಡ್ತವೆ ನೋಡಿ. ಮುದುಕಿ ಗಿದುಕಿ ಅವಕ್ಕೆ ಹೆಂಗೆ ಹೇಳಿದ್ರು ಅಷ್ಟೇ, ಅವರೇ ಆಗಿರ್ತಾರೆ ಆಲ್ಮೋಸ್ಟ್ ಎಲ್ಲ. ಆ ಥರ ಒಂದು ಇದ್ರೊಳಗೆ ಸಿಲುಕಿರೋರೆ, ಮುದುಕಿ ಸ್ಥಾನದಲ್ಲಿ ಸಿಲುಕಿರೋರೆ ಅಂತ ಕಾಣುತ್ತೆ. ಅವರ ಬಂದು ಹೊಟ್ಟೆವರಿಗೆ ಹಾಕ್ತಾರೆ ಅಂಥದ್ದು. ನನಗೆ ಇಷ್ಟು ದೊಡ್ಡ ಮಗಳಿದ್ದಾಳೆ, ನಿನಗೆ ಏಜ್ ಆಗಿಲ್ಲ ಅನ್ನೋ ಥರ ನಿಮಗೆ ಅನಿಸಿದರೆ ಒಂದು ಕ್ಲಿಯರಿಟಿ ಕೊಟ್ಬಿಡ್ತೀನಿ. ನನಗೆ 12-13 ವರ್ಷಕ್ಕೆ ನನಗೆ ಮದುವೆ ಆಗಿದ್ದು. ನನಗೆ ಮದುವೆ ಮಾಡಿಬಿಟ್ರು ಬುದ್ಧಿ ಇಲ್ಲದೆ ನಾನು ಹಾಳಾಗಬೇಕು ಅನ್ನೋದೊಂದು ಇತ್ತಲ್ಲ. ಹಾಗಾಗಿ ನನಗೆ ಬೇಗ ಮದುವೆ ಮಾಡಿದರು ಬುದ್ಧಿ ಇಲ್ಲದಾಗ. ನಾನು ಅದಕ್ಕೆ ಸಜೆಷನ್ ಕೊಡ್ತೀನಿ ಜನಗಳಿಗೆ, ದಯವಿಟ್ಟು ಬೇಗ ಯಾವ ಹೆಣ್ಮಕ್ಳಿಗೂ 30 ವರ್ಷ ಆಗೋವ್ರಿಗೂ ಯಾವುದೇ ಹೆಣ್ಮಕ್ಳಿಗೂ ಮದುವೆ ಮಾಡಬೇಡಿ. ಆದಷ್ಟು ಮಕ್ಕಳಿಗೆ ಒಂದು ಒಳ್ಳೆ ಬುದ್ಧಿ ಜ್ಞಾನ ಕಲಿಸ್ಕೊಂಡು ಮನೆಯಲ್ಲೇ ಒಂದು 20-30 ವರ್ಷ ಮನೇಲಿದ್ದರೆ ಅವ್ರು ಎಷ್ಟು ಆರಾಮಾಗಿರ್ತಾರೋ ಅಷ್ಟು ಖುಷಿಯಾಗಿರ್ತಾರೆ. ಆಮೇಲೆ ಒಳ್ಳೆಯದೇ ಸಿಗುತ್ತೆ ಅಂತ ಈಗಿನ ಕಾಲದಲ್ಲಿ ಹೇಳೋದಕ್ಕಾಗಲ್ಲ. ಹಾಗಾಗಿ ಈಗಿನ ಕಾಲದಲ್ಲಿ ಸುಳ್ಳು, ಒಳ್ಳೆ ಗಂಡ, ಒಳ್ಳೆ ಮಕ್ಕಳು, ಒಳ್ಳೆ ಜೀವನ ಸಿಗುತ್ತೆ ಅನ್ನೋದು ಸುಳ್ಳು. ಆದಷ್ಟು 30 ವರ್ಷದವರೆಗೂ ನಿಮ್ಮ ಮನೇಲಿ ಇಟ್ಕೊಂಡು ಅವ್ರಿಗೆ ಇನ್ನೂ ಚೆನ್ನಾಗಿ ಬುದ್ಧಿ ಜ್ಞಾನ, ಅಡುಗೆ ಕೆಲಸ ಎಲ್ಲನೂ ಬಂದರೆ ಅವರು ಒಂದು ಸ್ವಂತ ಕಾಲ ಮೇಲೆ ನಿಂತ್ಕೊಂಡ್ರೆ ಅವ್ರ ಲೈಫ್ ಹೆಂಗೋ ಆಗೋಗುತ್ತೆ. ಇವಾಗಿನ ಕಾಲದಲ್ಲಿ ಎಷ್ಟು ಜನ ಹೆಣ್ಮಕ್ಳುಗಳು, ಕೆಲವು ಹೆಣ್ಮಕ್ಳು ಡೈವರ್ಸ್ ಆಗಿರೋರು 120 ಆಗಿ ಹಾಕಿದ್ದಾರೆ. ಅಂದರೆ ಈ ಮದುವೆ ಆಗದೆ ಹಂಗೆ ಇದ್ದಿದ್ರೆ ಎಷ್ಟೋ ಚೆನ್ನಾಗಿತ್ತು. ಡೈವರ್ಸ್ ಆಗಿ ಆಗೋದಕ್ಕಿಂತ ಹಂಗೆ ಇದ್ರೆ ಚೆನ್ನಾಗಿತ್ತು. ಅವ್ರ ಲೈಫ್ ಅವ್ರ ಇಷ್ಟ, ಅವ್ರ ಬಗ್ಗೆ ನಾವು ಹೇಳೋದಕ್ಕೆ ನಾವು ಯಾರು? ನಮ್ಮ ಲೈಫ್ ನಾವು ನೋಡ್ಕೊಂಡು ಹೋಗ್ಬೇಕು, ನಮಗೆ ಸರಿ ಅಂದಿದ್ದನ್ನು ನಾವು ಮಾಡಬೇಕು, ನಮಗೆ ಬೇಕಾದ ಊಟ ನಾವು ತಿನ್ನಬೇಕು. ಅದ್ರ ಮೇಲೆ ನಾನು ಏನೇ ಹೇಳಲಿಕ್ಕೆ ಆಗಲ್ಲ. ಹಾಗೆ ಒಳ್ಳೊಳ್ಳೆ ಕಮೆಂಟ್ಸ್ ಹಾಕಿದ್ದಾರೆ. ಒಳ್ಳೆ ಕಮೆಂಟ್ಸ್ ಹಾಕಿದಾಗ ಹೇಳೋದು ಖುಷಿ ಆಗುತ್ತೆ. ಬ್ಯಾಡ್ ಕಮೆಂಟ್ ಅದೇ ಅಕೌಂಟಿಂದ ಬ್ಯಾಡ್ ಕಮೆಂಟ್ ಇವಾಗ ಹೇಳಿದ್ನಲ್ಲ ಅವರಲ್ಲ, ಮೇಡಮ್ ಬಿಗ್ ಫ್ಯಾನ್ ಫಾರ್ ಯು, ಕ್ರಿಂಜ್ ಆ್ಯಕ್ಟಿಂಗ್ ಅಂದ್ರಲ್ಲ, ಅವರೇ ನನಗೆ ಯಾವತ್ತೂ ಬ್ಯಾಡ್ ಕಮೆಂಟ್ ಹಾಕಿಲ್ಲ. ಪಾಪ ಅವ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ. ಬಟ್ ಹೇಳಿದ್ದು ಅದು ಯಾವುದೋ ವಿಜಯ್ ತಂಗಿ ಅನ್ನೋ ಒಂದು ಅಕೌಂಟ್, ಇನ್ನೊಂದು ಯಾವುದೋ ಒಂದು ಬರುತ್ತೆ, ತುಂಬ ವಲ್ಗರಾಗಿ ಆಗ್ತಾನೆ. ಬೇವರ್ಸಿ ನನ್ನ ಮಗ ಒಂದು ಮನುಷ್ಯನೋ ದೇವನೋ ಗೊತ್ತಿಲ್ಲ. ಆ ಅಕೌಂಟಿಂದ ಬಂದು ತುಂಬ ಒಳ್ಳೆಯದು ಒಂದು ದಿಲ್ ಕಳಿಸ್ತಾನೆ, ಆಮೇಲೆ ಒಂದು ಸೂಪರ್ ಕಳಿಸ್ತಾನೆ. ಇನ್ನೊಂದಕ್ಕೆ ವಲ್ಗರು ಅಸಹ್ಯವಾದ ಒಂದು ಸೊಂಟದಿಂದ ಕೆಳಗಡೆ ಇರೋಂಥ ಮಾತು ಆಡ್ತಾನೆ ಆ ಬೇವರ್ಸಿ ನನ್ನ ಮಗ. ಆ ಥರ 2 ಅಕೌಂಟಿಂದ ನಾನು ಇಂಥ ಜನಗಳು ಇರ್ತಾರಾ ಅನ್ನೋದನ್ನು ನಾನು ಕಂಡುಹಿಡ್ಕೊಂಡಿದ್ದೀನಿ. ಆ ಪ್ರೊಫೈಲ್ ತೆಗೆದು ಸುಮಾರು ನನಗೆ ಎಷ್ಟು ಕಮೆಂಟ್ಸ್ ಹಾಕಿದಾರಲ್ಲ ಅದೆಲ್ಲ ತೋರಿಸುತ್ತೆ. ಅದರಲ್ಲಿ ಒಳ್ಳೆದಿರುತ್ತೆ, ಕೆಟ್ಟದಿರುತ್ತೆ. ಇಂಥ ಮೆಂಟ್ಲುಗಳಿಗೆಲ್ಲ ನಾವು ಆನ್ಸರ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಅಂತಲೇ ನಾನು ಮಾಡ್ತಿರಲಿಲ್ಲ. ಬಟ್ ಅದೇ ನಿಮ್ಮ ಜೊತೆಗೆ ಯಾಕೋ ಶೇರ್ ಮಾಡ್ಕೋಬೇಕು ಅನ್ನಿಸ್ತು. ಯಾಕಂದರೆ ನಿಮಗೂ ಕೂಡ ಈಗ ಸುಮಾರು ಪ್ರೊಫೈಲ್ಗಳಿಗೆ ಬಂದಿರುತ್ತೆ. ಅದನ್ನು ನಾನು ಹೇಳದೆ ಹೋದರೆ ನಿಮಗೆ ಗೊತ್ತಾಗೋದಿಲ್ಲ. ಯಾಕಂದರೆ ನಾನು ಇವತ್ತೇನು ವ್ಲಾಗ್ ಹಾಕಿರ್ತೀನಿ ಅದನ್ನು ನೋಡ್ತೀರಾ, ಒಂದು ಎಷ್ಟು ಕಮೆಂಟ್ಸ್ ಬಂದಿರ್ತಾವೆ ಒಂದು ಚೆಕ್ ಮಾಡಿರ್ತೀರ. ಬೇರೆ ವ್ಲಾಗ್ನ ನೀವು ನೋಡಿದರೆ ಗೊತ್ತಾಗುತ್ತೆ. ಕಮೆಂಟ್ಸ್ ಓಪನ್ ಮಾಡಿ ನೋಡಿದರೆ ಗೊತ್ತಾಗುತ್ತೆ. ನೋಡದೇ ಇದ್ದರೆ ನಿಮಗೆ ಗೊತ್ತಾಗೋದಿಲ್ಲ. ಯಾವುದೋ ಒಂದು ಕಮೆಂಟ್ ನೋಡ್ಬಿಟ್ರೆ ಇವಳಿಗೆ ಯಾವಾಗಲೂ ಹಿಂಗೇನೆ ಬ್ಯಾಡ್ ಕಮೆಂಟ್ ಬರ್ತಾ ಇರುತ್ತೆ, ಇವಳು ಹಣೆ ಬರೋಣ ಎಷ್ಟು ಅನ್ನೋ ಥರನೂ ಆಗ್ಬೋದು. ಅದಕ್ಕೋಸ್ಕರ ಯಾವ ಥರ ಮೆಂಟಾಲಿಟಿ ಜನಗಳು ನನಗೆ ಬ್ಯಾಡ್ ಕಮೆಂಟ್ ಹಾಕ್ತಾರೆ, ಅವ್ರ ಮೆಂಟಲಿ ಯಾವ ಥರ ಇದೆ, ಮೆಂಟ್ಲು ತಲೆ
ಅವ್ರಿಗೆ ಎಷ್ಟು ಹುಚ್ಚಿರುತ್ತೆ ಜನಗಳು ಉದ್ಧಾರ ಆಗೋದನ್ನ ಏಳ್ಗೆನ ಸಹಿಸೋಕ್ಕೆ ಆಗದೇ ಇರೋಂಥವ್ರು ಅನ್ನೋದನ್ನು ನಾನು ನಿಮ್ಮ ಮುಂದೆ ಇಡಬೇಕಾಗಿತ್ತು, ಇಟ್ಟೆ. ಇವತ್ತು ಕೂಡ ಹೇಳಿದ್ನಲ್ವ, ಇವತ್ತು ಒಂದು ಕಂಟೆಂಟ್ ಆಗುತ್ತೆ ಅಂತ ಒಂದು, ಹಾಗೆ ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಷ್ಟು ಕೂಡ ನನ್ನ ಮನಸ್ಸಿಗೂ ನೆಮ್ಮದಿ. ಆವಾಗಿಂದ ನನಗೆ ತುಂಬಾ ಗುಡ್ ಕಮೆಂಟ್ಸ್ಗಳು ಬರ್ತಾ ಇದ್ದಾವೆ. ಹಂಗಾಗ್ಬಿಟ್ಟು 4 ಜನಕ್ಕೆ ಅದು ಗೊತ್ತಾಗದೇ ಇದ್ದ ಕಾರಣ, ಯಾಕಂದರೆ ಅವರು ಯಾವ ಥರ ಜನಗಳು ಯಾವ ಥರ ಕಮೆಂಟ್ಸ್ ಹಾಕ್ತಾರೆ ಅನ್ನೋದು ಗೊತ್ತಾಗದೇ ಇದ್ದ ಕಾರಣ ಮೋಸ್ಟ್ಲಿ ಒಳ್ಳೆ ಕಮೆಂಟ್ಸ್ ಹಾಕೋರು ಕೂಡ ನನಗೆ ಕಮೆಂಟ್ಸ್ ಆಗ್ತಾ ಇರಲಿಲ್ವೋ ಏನೋ. ಹಂಗಾಗ್ಬಿಟ್ಟು ಇವಾಗ ನಾನು ಅದನ್ನು ಶೇರ್ ಮಾಡ್ಕೊಂಡಾಗಿದ್ದೆ ನಮ್ಗೆ ತುಂಬ ಒಳ್ಳೆ ಕಮೆಂಟ್ಸ್ ಕೂಡ ಬರ್ತಾ ಇತ್ತಲ್ಲ, ಹಾಗಾಗಿ ಹೇಳಿದೆ. ಮೋಸ್ಟ್ಲಿ ಪ್ರತಿಯೊಬ್ಬರು ಕೂಡ ಬ್ಲಾಗಲ್ಲಿ ಹೇಳ್ತಾ ಇರ್ತಾರೆ, ನಾನು ಗುಡ್ ಕಮೆಂಟ್ಸ್ ಬಗ್ಗೆ ಹೇಳೋದ್ಕಿಂತ ಜಾಸ್ತಿ ಬ್ಯಾಡ್ ಕಮೆಂಟ್ಸ್ನೇ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ಳೋಂಥದ್ದು ವ್ಯೂವರ್ಸ್ ಮುಂದೆ. ಹಂಗಾಗ್ಬಿಟ್ಟು ನಾನು ಕೂಡ ಯಾಕೆ ನಾನು ಬ್ಯಾಡ್ ಕಮೆಂಟ್ಸ್ ಬಗ್ಗೆ ಮಾತಾಡ್ಬೋದು ಇನ್ನೊಮ್ಮೆ ಅಂತ ಹೇಳ್ಬಿಟ್ಟು ಮಾಡಿದೆ. ಓಕೆ ಫ್ರೆಂಡ್ಸ್, ಇವತ್ತು ಬ್ಯಾಡ್ ಕಮೆಂಟ್ಸ್ ಬಗ್ಗೆ ಇಷ್ಟಿತ್ತು ಹೇಳಬೇಕು ಅನ್ನೋದು ನನ್ನ ಮನಸ್ಸಲ್ಲಿ. ಹಂಗಾಗ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ದಯವಿಟ್ಟು ಸಾಧ್ಯವಾದಷ್ಟು ಗುಡ್ ಕಮೆಂಟ್ಸ್ ಹಾಕಿ ಪ್ಲೀಸ್, ಬ್ಯಾಡ್ ಕಮೆಂಟ್ಸ್ ಹಾಕಬೇಡಿ. ಯಾಕೆ ಹಾಕ್ತೀರಾ? ಎಲ್ಲ ಒಂದು 4 ಜನ ಹೇಗಿರ್ತಾರಲ್ವ, ನಾನು ಕೂಡ ಹಾಗೆ ಇರೋಂಥದ್ದು. ಎಲ್ಲರೂ ಹೇಗೆ ಬದುಕ್ತಾ ಇದ್ದಾರೆ ಅದೇ ಥರ ನಾನು ಇರೋಂಥದ್ದು. ಏನೋ ನಾನು ಬಿಗಿನಿ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತೀನಿ ಅಥವಾ ಬಿಗಿನಿ ಹಾಕೊಂಡು ಬಂದು ನಿಮ್ಮ ಮುಂದೆ ಪ್ರತಿದಿನ ನಿಂತ್ಕೊತೀನಿ ಅನ್ನೋ ಥರನೇ ಒಂದು ಟೀಕೆ ಅದು ಹೇಳ್ತೀನಲ್ಲ, ಅದು ಹಾಕೋಬೇಕು ಅನ್ನೋ ಮನಸ್ಸು ನನಗೂ ಇತ್ತು ಅಂದರೆ ಅದು ತಪ್ಪೇ ಇಲ್ಲ. ಅದನ್ನು ನಾನು ಯಾರು ಹೇಳೋಂಥದ್ದಿಲ್ಲ, ಬಟ್ಟೆ ಬಗ್ಗೆ ಕಮೆಂಟ್ ಮಾಡೋಂಥದ್ದು ಏನಿಲ್ಲ. ಇನ್ನೊಂದು ಬರುತ್ತೆ, ಮಕ್ಕಳು ನೋಡ್ತಾ ಇರ್ತಾರೆ, ಅವ್ರು ನೋಡ್ತಾ ಇರ್ತಾರೆ, ನಿಮ್ಮ ಮಕ್ಕಳಿಗೆ ನೀವು ಬುದ್ಧಿ ಕಲಿಸ್ಕೋಬೇಕು. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಾನು, ಅಲ್ಲಿ ವಾಯ್ಸು ಕ್ಲಿಯರಿಟಿ ಇರಲಿಲ್ಲ, ಅದು ಕಮೆಂಟ್ಸ್ ಎಲ್ಲೋಗಿದೆಯೋ ಗೊತ್ತಿಲ್ಲ. ಮೋಸ್ಟ್ಲಿ ಕಮೆಂಟ್ಸ್ ಸಿಕ್ಕರೆ ಅದನ್ನ ಹಾಕ್ತೀನಿ ಯಾರು ಹಾಕಿದ್ದು ಅಂತೇಳಿ. ಅದು ಕಮೆಂಟ್ಸ್ ಇವಾಗ ಸದ್ಯಕ್ಕೆ ಹುಡ್ಕೋದಕ್ಕಾಗಲ್ಲ. ಹಂಗಾಗಿ ಏನೋ ಮಕ್ಕಳು ನೋಡ್ತಾ ಇರ್ತವೆ, ನಿಮ್ಮ ಮಕ್ಕಳು ನೋಡ್ತಾ ಇರ್ತವೆ, ನೀವು ವೀಡಿಯೋ ಮಾಡಬೇಡಿ ಹಾಗೆ ಹೇಗೆ ಅಂತ. ನಿನ್ನ ಮಕ್ಕಳನ್ನ ನೀನು ಎತ್ತಿರೋದು ಆಯಿತಾ, ನಿನ್ನ ಮಕ್ಕಳು ನೀನು ಎತ್ತಿರ್ತೀಯ, ನಿನ್ನ ಮಕ್ಕಳಿಗೆ ನೀನು ಬುದ್ಧಿ ಕಲಿಸಿರ್ತೀಯ, ಉಣ್ಸಿರ್ತೀಯ, ತಿನ್ಸಿರ್ತೀಯ, ಪ್ರತಿಯೊಂದೂ ಮಾಡಿರೋದು ನೀನು, ನಿನ್ನ ಮಕ್ಕಳನ್ನ ಹಡ್ದಿರೋಳು ನೀನು. ಅದಕ್ಕೆಲ್ಲ ನಾನು ಹೊಣೆ ಆಗಿರೋಕ್ಕಾಗಲ್ಲ, ಅಥವಾ ನಾನು ಹೇಳಿರಲಿಲ್ಲ ಹಂಗಂತ ಹೇಳ್ಬಿಟ್ಟು ನಿನ್ನ ಮಕ್ಕಳ ಜೀವನಕ್ಕೂ ನಿನ್ನ ಜೀವನಕ್ಕೂ ನಿಮ್ಮ ಲೈಫಿಗೂ ನನ್ನ ಒಂದು ವೀಡಿಯೋ ಸಂಬಂಧ ಅಲ್ಲ. ನಿಮ್ಗೆ ಬೇಕಾಗಿದ್ದರೆ ನೋಡ್ಬೋದು, ಬೇಡದಿದ್ದರೆ ಅದನ್ನ ಸ್ವೈಪ್ ಮಾಡ್ಬೋದು ಅನ್ನೋ ಆಪ್ಷನ್ ಇದೆ. ಇನ್ನೊಂದು ಏನು ಗೊತ್ತಾ, ಮೊಬೈಲಲ್ಲಿ ಬಂತು ಅಂದರೆ ಅದು ನನ್ನ ಮೊಬೈಲಲ್ಲಿ ಹಿಂಗೆ ಬಂದು ಸ್ಟಿಲ್ಲಾಗಿ ನಿಂತ್ಕೊಂಡ್ಬಿಡಲ್ಲ. ಅಯ್ಯೋ ಇದೇನಕ್ಕಪ್ಪ ಮೊಬೈಲ್ ತಗೊಂಡೆ ಇವಳ್ದು ಬಂದು ಇಲ್ಲೇ ಕುಂತ್ಕೊಂಡ್ಬಿಟ್ಟೈತೆ, ಏನು ತೆಗಿಯೋಕ್ಕೆ ಆಗ್ತಾ ಇಲ್ಲ ಅನ್ನೋ ಥರ ಏನಿರಲ್ಲ. ಆಪ್ಷನ್ ಇದೆ, ಆ ಆಪ್ಷನ್ನ ಯೂಸ್ ಮಾಡ್ಕೊಳ್ಳಿ. ಗೊತ್ತು ಬಂದ್ಬಿಟ್ಟು ಹಿಂಗೆ ಹೇಳೋದಲ್ಲ. ಹೇಳ್ತಾ ಇದ್ದೀರಂದರೆ ನೀವು ಅಲ್ಲಿ ಬ್ಯಾಡ್ ಕಮೆಂಟ್ ಹಾಕೋರು, ನಮ್ಮನ್ನು ಏಳ್ಗಿನ ಸಹಿಸ್ತೀರಂಥವ್ರು. ಪ್ರತಿಯೊಬ್ಬರಿಗೂ ಹೇಳ್ತೀರಾ, ಪ್ರತಿಯೊಬ್ಬರು ಅವರು ಚೆನ್ನಾಗಿದ್ರೂ ಸಹಿಸೋದಿಲ್ಲ, ನೀವು ಬಸ್ರಿ ಆದರೂ ಸಹಿಸಲ್ಲ. ಅವರೊಂದು ಏನೋ ಒಂದು ಜನಗಳಿಗೋಸ್ಕರ ಏನೋ ಒಂದು ಸಮಾರಂಭ ಮಾಡಿ ಏನೋ ಶ್ರೀಮಂತ ಮಾಡಿದ್ರು ಸಹಿಸೋದಿಲ್ಲ. ಯಾಕಂದ್ರೆ ನೀವೆಲ್ಲ ಮಾಡೋದಿಲ್ವಾ, ಶ್ರೀಮಂತ ಎಲ್ಲ ಮಾಡೋದಿಲ್ವಾ, ಅದಕ್ಕೂ ಒಂದು ಮಾತಾಡ್ತೀರಾ, ಇನ್ನೊಂದು ಮಾತಾಡ್ತೀರಾ. ನೀವು ಮಾಡ್ತೀರಾ, ಬಟ್ ನೀವು ಎಲ್ಲ ತೋರಿಸ್ಕೊಂಡಿರೋದಿಲ್ಲ. 4 ಜನ ಸಂಬಂಧಿಕರನ್ನ ಕರೆಸಿ ನೀವು ಇದು ಮಾಡಿದ್ರೆ ಪ್ರಪಂಚದಲ್ಲಿರೋ ಒಂದು ಫ್ಯಾನ್ಸ್ ಏನಿದ್ದಾರೆ ಫ್ಯಾಮಿಲಿ, ಅವರಿಗೆ ತೋರಿಸ್ಕೊಂಡಿರ್ತಾರೆ. ಅದು ಕೂಡ ನಿಮ್ಗೆ ಆಗೋದಿಲ್ಲ ಬ್ಯಾಡ್ ಕಮೆಂಟ್ಸ್ ಹಾಕೋರಿಗೆ. ಅದಕ್ಕೆ ಯಾರೇನು ಮಾಡೋದಕ್ಕಾಗೋದಿಲ್ಲ. ಜಾಸ್ತಿ ಮಾತಾಡಿದ್ದೇನೋ, ಜಾಸ್ತಿ ಲೆಂತ್ ಆಗುತ್ತೆ ನನಗಿವಾಗ. ಇದ್ರ ಮೇಲೆ ಏನು ಹೇಳೋದಕ್ಕಾಗೋದಿಲ್ಲ ಫ್ರೆಂಡ್ಸ್. ನೀವೇ ಅರ್ಥ ಮಾಡ್ಕೋಬೇಕು. ಬ್ಯಾಡ್ ಕಮೆಂಟ್ ಹಾಕೋರು ಏನಕ್ಕೆ ಈ ಥರ ಬ್ಯಾಡ್ ಕಮೆಂಟ್ ಹಾಕಿ ಒಬ್ಬರನ್ನ ತುಳಿಬೇಕು, ಒಬ್ಬರನ್ನ ಕೂಗಿಸ್ಬೇಕು, ಒಬ್ಬರನ್ನ ಹಾಳು ಮಾಡಬೇಕು ಅನ್ನೋಂಥದ್ದು ನಿಮ್ಮ ಮನಸ್ಸಲ್ಲಿ ಏನು ಬಂದಿದೆಯೋ ಹಾಳು ಮಾಡೋಂಥದ್ದು ನನಗಂಥದ್ದು ಅರ್ಥ ಆಗ್ತಾಯಿಲ್ಲ. ನೋಡಿ, ಆಲೋಚನೆ ಮಾಡಿ. ಒಬ್ರು ಉದ್ಧಾರ ಆಗೋದನ್ನು ನೀವು ಏಳ್ಗೆನ ಸಹಿಸಿದರೆ, ಅವರಿಗೆ ಸಪೋರ್ಟ್ ಮಾಡಿದರೆ, ನಿಮಗೂ ಕೂಡ ಯಾರಾದರೂ ಇದ್ದೇ ಇರ್ತಾರೆ. ಒಂದು ಮಾಡಿದ್ದನ್ನು ಉಣ್ಣೋ ಮಾರಾಯ ಅಂತ ಇದ್ದೇ ಇರುತ್ತೆ. ನಾವು ಮಾಡಿದ್ದು ನಮಗೆ ಸಿಗೋಂಥದ್ದು. ನಾವೆಷ್ಟು ಒಬ್ರಿಗೆ ಎಂಕರೇಜ್ ಕೊಡ್ತೀವೋ, ಎಷ್ಟು ನಾವು ಒಳ್ಳೆಯದನ್ನು ಮಾಡ್ತೀವೋ, ಎಷ್ಟು ನಾವು ಖುಷಿ ಪಡ್ತೀವೋ, ಸಂಭ್ರಮ ಪಡ್ತೀವೋ, ಅದು ನಮಗೆ ರಿಪೀಟ್ ಸಿಗೋಂಥದ್ದು. ನೀವು ಯಾವತ್ತೂ ಒಬ್ಬರನ್ನ ಟಾಂಟ್ ಮಾಡ್ತಾ ಇರೋದು, ಒಬ್ಬರಿಗೆ ಕಲ್ಲಾಗ್ತಾ ಇರೋದು, ಒಬ್ಬರನ್ನ ಹಾಳು ಮಾಡ್ತೀನಿ ಅನ್ನೋದು, ಒಬ್ಬರನ್ನ ಎದುರಿಸ್ತೀನಿ ಬೆದರಿಸ್ತೀನಿ ಅನ್ನೋದು ಅದೆಲ್ಲನೂ ಸುಳ್ಳು. ಅದೆಲ್ಲ ರಿಪೀಟ್ ನಿಮಗೆ ಬರುತ್ತೆ. ಅದಕ್ಕೆ ಆದಷ್ಟು ಒಳ್ಳೆ ಬುದ್ಧಿನ ಕಲ್ತ್ಕೊಂಡು ಸಪೋರ್ಟ್ ಮಾಡಿ ಬ್ಯಾಡ್ ಕಮೆಂಟ್ ಹಾಕೋರು ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಜಾಸ್ತಿ ಮಾತಾಡಿದೆ, ದಯವಿಟ್ಟು ಕ್ಷಮಿಸಿ. ಚೆನ್ನಾಗಿ ವ್ಯೂಸ್ ಕೊಡಿ, ಮಿಲಿಯನ್ ವ್ಯೂಸ್ ಕೊಡಿ. ಆದಷ್ಟು ಒಳ್ಳೊಳ್ಳೆ ಕಮೆಂಟ್ಸ್ನ ಹಾಕಿ ಫ್ರೆಂಡ್ಸ್. ಥ್ಯಾಂಕ್ ಯು.